ಜೈ ಶ್ರೀಮನ್ನಾರಾಯಣ. ಶ್ರೀಮತೆ ರಾಮಾನುಜಾಯ ನಮಃ. ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಿಂದಿನ ಸಂಚಿಕೆಯಲ್ಲಿ ಅಂದರೆ 3ನೇ ಭಾಗದಲ್ಲಿ ನಾವು 3 ಆಳ್ವಾರರ ಬಗ್ಗೆ ತಿಳಿದುಕೊಂಡೆವು. ಪೊಯ್ಗೆ ಆಳ್ವಾರರು, ಭೂದತ್ತ ಆಳ್ವಾರರು ಮತ್ತು ಪೇ ಆಳ್ವಾರರು. ಈಗ ನಾವು ಮುಂದಿನ ಆಳ್ವಾರರಾದ ತಿರುಮಳಿಸೈ ಆಳ್ವಾರರ ಬಗ್ಗೆ ತಿಳಿದುಕೊಳ್ಳೋಣ. ದ್ವಾಪರ ಯುಗದ ಸಮಯ ತಿರುಮಳಿಸೈ ಅಂತಕ್ಕಂಥ ಊರು. ಆ ಊರಲ್ಲಿ ಭಾರ್ಗವ ಮತ್ತು ಕನಕಾಂಗಿ ಅಂತಕ್ಕಂಥ ದಂಪತಿಗಳಿದ್ದರು. ಅವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಅವರಿಗೆ ಬಹಳ ವರ್ಷಗಳ ಕಾಲ ಮಕ್ಕಳೇ ಆಗಿರುವುದಿಲ್ಲ. ಅವರು ಶ್ರೀಮನ್ನಾರಾಯಣನ ಮೊರೆ ಹೋಗ್ತಾರೆ. ಹೀಗಾಗಿ ಕೆಲವು ದಿವಸಗಳ ನಂತರ ಕನಕಾಂಗಿ ಗರ್ಭವತಿ ಆಗ್ತಾಳೆ. 9 ತಿಂಗಳಾಗುತ್ತೆ, 10 ತಿಂಗಳಾಗುತ್ತೆ, ಆದರೆ ಹೆರಿಗೆನೇ ಆಗೋದಿಲ್ಲ. ಹೀಗಾಗಿ ಆ ದಂಪತಿಗಳಿಗೆ, ಭಾರ್ಗವ ಮತ್ತು ಕನಕಾಂಗಿಗೆ ಬಹಳ ದುಃಖ ಅನಿಸ್ತದೆ. ಏನಿದು 10 ತಿಂಗಳಾಯಿತು, ಇನ್ನೂ ಹೆರಿಗೆನೇ ಆಗಲಿಲ್ಲ ಅಂತೇಳಿ ಚಿಂತೆ ಮಾಡ್ತಾ ಇರ್ತಾರೆ. 11 ತಿಂಗಳು ಮುಗಿಯುತ್ತದೆ. ಅವಾಗ ಮತ್ತಷ್ಟು ಚಿಂತೆಗೀಡಾಗ್ತಾರೆ. ಏನೋ ದೇವ್ರ ದಯ, ಏನು ಮಾಡೋಕ್ಕಾಗಲ್ಲ, ದೇವ್ರು ಇಟ್ಟಂಗೆ ಆಗ್ತದೆ, ನೋಡೋಣ ಅಂತೇಳಿ ಇರಬೇಕಾದ್ರೆ 12ನೇ ತಿಂಗಳಲ್ಲಿ ಕನಕಾಂಗಿ ಒಂದು ಮಾಂಸದ ಮುದ್ದೆಗೆ ಜನ್ಮ ನೀಡ್ತಾಳೆ. ನೋಡಿ ಹೇಗಿದೆ ಪಾಪ ಅವರ ಕಷ್ಟ. ಕನಕಾಂಗಿ ಚಿಂತೆಗೀಡಾಗ್ತಾಳೆ. ಗಂಡನಿಗೆ ಹೇಳ್ತಾಳೆ, ಏನ್ರಿ ಇದು, ನಾನು 12 ತಿಂಗಳು ಹೊತ್ತು ಹೆತ್ತೆ, ನನಗೆ ಮಾಂಸದ ಮುದ್ದೆ ಹುಟ್ಟಿತಲ್ಲ ಅಂತೇಳಿ ಚಿಂತೆಗೊಳಗಾಗ್ತಾಳೆ. ಆಗ ಭಾರ್ಗವರಂತಾರೆ, ಕನಕಾಂಗಿ ಚಿಂತೆ ಮಾಡಬೇಡ, ಇದು ನಮ್ಮ ಕರ್ಮದ ಫಲ, ನಾವು ಅನುಭವಿಸಲೇಬೇಕು ಅಂತೇಳಿ ಹೇಳಿ ಕನಕಾಂಗಿಗೆ ಹೇಳ್ತಾರೆ, ಆ ಮಾಂಸದ ಮುದ್ದೆಯನ್ನು ಕೊಡು, ನಾನು ಎಲ್ಲಿಯಾದರೂ ಹಾಕಿ ಬರ್ತೇನೆ ಅಂತೇಳಿ. ಪಾಪ ಕರಳು ಚುರ್ರ ಅನ್ನುತ್ತೆ. 12 ತಿಂಗಳು ಹೊತ್ತು ಹೆತ್ತಿರ್ತಾಳಲ್ಲ, ಹೀಗಾಗಿ ಎಲ್ಲಿ ಬೇಕಲ್ಲಿ ಎಸೋದು ಬೇಡ ಅಂತೇಳಿ ಒಂದು ಬಿದಿರಿನ ಬುಟ್ಟಿ ತೆಗೆದುಕೊಂಡು ಅದರಲ್ಲಿ ಬಿಳಿಯದಾದ ಮೆತ್ತನೆಯ ವಸ್ತ್ರ ಹಾಸ್ತಾಳೆ. ಹಾಸಿಬಿಟ್ಟು ಅದರ ಮೇಲೆ ಒಂದು ಬಾಳೆ ಎಲೆ ಇಡ್ತಾಳೆ. ಬಾಳೆ ಎಲೆ ಇಟ್ಟು ಅದರ ಮೇಲೆ ಆ ಮಾಂಸದ ಮುದ್ದೆಯನ್ನಿಟ್ಟು ಭಾರ್ಗವರಿಗೆ ಕೊಡ್ತಾಳೆ. ತಗೊಂಡೋಗಿ ಎಲ್ಲಾದರೂ ಇಟ್ಟು ಬನ್ನಿ, ಆ ಥರ ಎಸೆಯೋದು ಬೇಡ ಅಂತೇಳಿ ಹೇಳಿದಾಗ ಭಾರ್ಗವ ಆ ಬುಟ್ಟಿಯನ್ನು ತಗೊಂಡು ಆ ಮಾಂಸದ ಮುದ್ದೆಯನ್ನು ತೆಗೆದುಕೊಂಡು ಹೋಗಿ ಮಾರ್ಗದ ಪಕ್ಕದಲ್ಲಿರುವ ಒಂದು ಪೊದೆಯಲ್ಲಿ ಇಟ್ಟು ಬರ್ತಾರೆ. ನೋಡಿ, ಆ ಹೆಣ್ಣಿನ ಸಂಕಟ ಹೆಣ್ಣಿಗೆ ಗೊತ್ತಂತೆ. ಆಗ ಆ ವೈಕುಂಠದಲ್ಲಿ ದೇವಿ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣಗೆ ಹೇಳ್ತಾರೆ, ಸ್ವಾಮಿ ನೋಡುವಲ್ಲಿ ಹೇಗಾಗಿದೆ, ಕನಕಾಂಗಿ ಒಂದು ಮಾಂಸದ ಮುದ್ದೆಗೆ ಜನ್ಮ ಕೊಟ್ಟಿದ್ದಾಳಲ್ಲ, ಏಕೆ ಹೀಗೆ ಅಂತ ಕೇಳಿದಾಗ ಶ್ರೀಮನ್ನಾರಾಯಣರು ಹೇಳ್ತಾರೆ, ದೇವಿ ಇದು ಅವರ ಕರ್ಮದ ಫಲ, ಅನುಭವಿಸ್ಲೇಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಆ ದೇವಿ ಮಹಾತಾಯಿ ಲಕ್ಷ್ಮಿ ಹೇಳ್ತಾಳೆ ಶ್ರೀಮನ್ನಾರಾಯಣಗೆ, ನೋಡಿ ಸ್ವಾಮಿ, ಆ ಮಾಂಸದ ಮುದ್ದೆಯನ್ನು ಅಲ್ಲಿ ಇಟ್ಟು ಬಂದಿದ್ದಾರೆ ಅವರು, ಅದು ನಾಯಿ ಮತ್ತು ನರಿಗಳ ಪಾಲಾಗಬಾರ್ದು, ಅದಕ್ಕೇನಾದರೂ ದಾರಿ ತೋರಿಸಿ ಏನಾದರೂ ಮಾಡಿ ಅಂತ ಪಾಪ ಶ್ರೀಮನ್ನಾರಾಯಣರಿಗೆ ಲಕ್ಷ್ಮೀ ತಾಯಿ ಕೇಳ್ಕೊಳ್ತಾರೆ. ಆಗ ನಾರಾಯಣರು ಲಕ್ಷ್ಮಿ ಜೊತೆಗೆ ಆ ಬುಟ್ಟಿ ಮಾಂಸದ ಮುದ್ದೆ ಏನು ಇರ್ತದಲ್ಲ ಅಲ್ಲಿಗೆ ಬರ್ತಾರೆ. ಇಬ್ಬರು ಬಂದು ಆ ಶ್ರೀಮನ್ನಾರಾಯಣ ಹೀಗೆ ಆ ಮಾಂಸದ ಮುದ್ದೆಯನ್ನು ಕಣ್ಣಾಡಿಸಿ ನೋಡ್ತಾರೆ. ಆಗ ಆ ಮಾಂಸದ ಮುದ್ದೆ
ಒಂದು ಸುಂದರವಾದ ಗಂಡು ಮಗುವಾಗಿ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಆದ ತಕ್ಷಣ ಹೇಳ್ತಾರೆ ನಾರಾಯಣರು, ದೇವಿ ಈಗಾದರೂ ಸಂತೋಷ ಆಯ್ತಾ ಅಂತೇಳಿ ಕೇಳಿದಾಗ ಲಕ್ಷ್ಮಿ ಹೇಳ್ತಾರೆ, ಆಯಿತು ಸ್ವಾಮಿ, ಬಹಳ ಸಂತೋಷ ಆಯಿತು. ಆದರೆ ನೀವೇನೋ ಆ ಮಾಂಸದ ಮುದ್ದೆಯನ್ನು ಮಗುವನ್ನಾಗಿ ಪರಿವರ್ತಿಸಿದಿರಿ, ಆದರೆ ಅದರ ಮುಂದಿನ ಭವಿಷ್ಯ ಏನು, ಅದರ ಲಾಲನ ಪಾಲನೆ ಹೇಗೆ ಅಂತೇಳಿ ಆ ಮಹಾತಾಯಿ ಲಕ್ಷ್ಮಿ ಶ್ರೀಮನ್ನಾರಾಯಣರಿಗೆ ಕೇಳ್ಕೊಳ್ತಾಳೆ. ಅವಾಗ ನಾರಾಯಣ ಹೇಳ್ತಾರೆ, ದೇವಿ ನೀನೇನು ಚಿಂತಿಸಬೇಡ, ಅದಕ್ಕೆ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದಾಗ ಇಬ್ರು ಲಕ್ಷ್ಮೀ ನಾರಾಯಣರು ವೈಕುಂಠಕ್ಕೆ ಹೋಗ್ತಾರೆ. ಹೋದ ಮೇಲೆ ಆ ಮಾರ್ಗದ ಪಕ್ಕದಲ್ಲೇನು ಇಟ್ಟು ಬಂದಿರ್ತಾರಲ್ಲ ಬುಟ್ಟಿ, ಆ ಮಾರ್ಗದ ಮುಖಾಂತರ ಇಬ್ಬರು ದಂಪತಿಗಳು ಅವರ ಮನೆಗೆ ಸಾಯಂಕಾಲ ಗೋಧೂಳಿ ಸಮಯ ಅವರು ಪಾಪ ಹೊಲಕ್ಕೆ ಹೋಗಿರ್ತಾರೆ. ತಮ್ಮ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ತಿರುಗಿ ಮನೆಗೆ ಹೋಗ್ತಾ ಇರ್ತಾರೆ. ತಿರುವಾಳನ್ ಮತ್ತು ಶೆಲ್ವಿ ಅಂತಕ್ಕಂಥ ದಂಪತಿಗಳು, ಇವರು ಹರಿಜನ ಕುಟುಂಬಕ್ಕೆ ಹರಿಜನ ವರ್ಗದವರ ದಂಪತಿಗಳು. ಇವರು ಹರಿಜನ ವರ್ಗಕ್ಕೆ ಸೇರಿದವರು. ಆ ಶೆಲ್ವಿ ನೋಡ್ತಾಳೆ, ಆ ಬುಟ್ಟಿ ಕಣ್ಣಿಗೆ ಬೀಳುತ್ತೆ ಆ ಶೆಲ್ವಿಗೆ. ಶೆಲ್ವಿ ಹೇಳ್ತಾಳೆ, ಸ್ವಾಮಿ ನೋಡಿ ಅಲ್ಲಿ ಏನೋ ಇದ್ದಂಗಿದೆ, ಏನೋ ನನಗೇನೋ ಕಾಣ್ತಾ ಇದೆ, ಬನ್ನಿ ಹೋಗೋಣ ನೋಡಿ ಬರೋಣ ಅಂತೇಳಿ ತಿರುವಾಳನ್ ಮತ್ತು ಶೆಲ್ವಿ ಇಬ್ಬರು ಆ ಬುಟ್ಟಿ ಇರ್ತಕ್ಕಂಥ ಜಾಗಕ್ಕೆ ಅಲ್ಲಿ ಹೋಗ್ತಾರೆ. ಪೊದೆ ಹತ್ತಿರ ಹೋಗಿ ನೋಡಿದಾಗ ಬಹಳ ಆಶ್ಚರ್ಯ ಆಗುತ್ತೆ ಅವರಿಗೆ. ಏನ್ರಿ ಇದು, ಬುಟ್ಟಿಯಲ್ಲಿ ಒಂದು ಸುಂದರವಾದ ಮುದ್ದಾದ ಗಂಡು ಮಗು ಇದೆಯಲ್ಲ, ಯಾರೋ ಇದನ್ನ ಇಲ್ಲಿ ಇಟ್ಟು ಹೋಗಿದ್ದಾರೆ ಅಂತ ಕಾಣುತ್ತೆ. ನಮಗೆ ಮಕ್ಕಳಿಲ್ಲ, ನಾವು ಈ ಮಗುವನ್ನು ಎತ್ಕೊಂಡು ಹೋಗಿ ಸಾಕ್ಕೊಡೋಣ ಅಂತೇಳಿ ಆ ತಿರುವಾಳನ್ ಅಂದ್ರೆ ಗಂಡನಿಗೆ ಕೇಳ್ಕೊಳ್ತಾಳೆ ಆ ಶೆಲ್ವಿ. ಅವಾಗ ಆ ತಿರುವಾಳನ್ ಹೇಳ್ತಾರೆ, ಸರಿ ಶೆಲ್ವಿ, ನಮಗೂ ಮಕ್ಕಳಿಲ್ವಲ್ಲ, ಬಹಳ ಸಂತೋಷ ಆಯಿತು ನನಗೆ ಆ ಮಗು ನೋಡಿ, ಸರಿ ಹೋಗೋಣ, ಎತ್ಕೊಂಡು ಹೋಗೋಣ ಅಂತ ಹೇಳಿದಾಗ ಆ ಶೆಲ್ವಿ ಆ ಮಗುವನ್ನ ತನ್ನ ಸೆರಗಿನಲ್ಲಿ ಸುತ್ತಕೊಂಡು ಎತ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಶೆಲ್ವಿ ಬಹಳ ಖುಷಿ ಆಗುತ್ತೆ, ಸಂತೋಷನೇ ಸಂತೋಷ. ಮತ್ ಮಕ್ಕಳಿಲ್ಲ ಅಂದಾಗ ಅದು ಮುದ್ದಾದ ಗಂಡು ಮಗು ಸಿಕ್ಕಿದೆ ಅಂದಮೇಲೆ ಇನ್ನೇನು ಕೇಳ್ತೀರಾ. ಪಾಪ ಆ ಮಗುನ ಚೆನ್ನಾಗಿ ಸ್ನಾನ ಮಾಡಿಸ್ತಾಳೆ. ಸ್ನಾನ ಮಾಡಿಸ್ಬಿಟ್ಟು ಒಂದು ಬಟ್ಟೆಯಲ್ಲಿ ಸುತ್ತಿ ಇಟ್ಟು ಅದಕ್ಕೆ ಹಾಲು ಕುಡಿಸ್ಲಿಕ್ಕೆ ಹೋಗ್ತಾಳೆ. ಹಾಲು ಕುಡಿಸ್ಲಿಕ್ಕೆ ಹೋದಾಗ ಅದು ಹಾಲು ಕುಡಿಯಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಹಾಲು ಹಾಕಿ ಕುಡಿಸ್ತಾ ಹೋಗ್ತಾಳೆ, ಪ್ರಯತ್ನ ಪಡ್ತಾಳೆ, ಅದು ಉಗೀತಾ ಹೋಗ್ತದೆ, ಕುಡಿಯೋದೇ ಇಲ್ಲ ಅದು. ಅವಾಗ ಶೆಲ್ವಿ ಅನ್ಕೊಂತಾಳೆ, ಏನೋ ಪಾಪ ಹಾಲು ಕುಡಿಸಿಟ್ಟು ಹೋಗಿರ್ಬೋದು, ಹೊಟ್ಟೆ ತುಂಬ ಹಾಲು ಕುಡಿದಿದೆ ಅಂತ ಕಾಣ್ತದೆ, ಅದಕ್ಕಾಗಿ ಅದು ಉಗುಳ್ತಾ ಇದೆ, ಸರಿ ಬಿಡು, ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಕುಡಿಸಿದ್ರಾಯ್ತು ಅಂತೇಳಿ ಒಂದು 2-3 ಗಂಟೆ ಆದ್ಮೇಲೆ ಮತ್ತೆ ಆ ಮಗುಗೆ ಹಾಲು ಕುಡಿಸ್ಲಿಕ್ಕೆ ಹೋಗ್ತಾಳೆ. ಆದ್ರೆ ಅವಾಗ್ಲೂ ಅದು ಹಾಲು ಉಗೀತಿದೆ, ಕುಡಿಯಲ್ಲ. ಹೀಗೆ 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 15 ದಿವಸ ಆಗುತ್ತೆ, 1 ತಿಂಗಳಾಗುತ್ತೆ, ಅದು ಹಾಲೇ ಕುಡಿಯಲ್ಲ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಹಾಲು ಕುಡಿತಾ ಇಲ್ಲ, ಮಲಮೂತ್ರ ವಿಸರ್ಜನೆ ಇಲ್ಲ, ಶುದ್ಧವಾದ ಮಗು ಹಾಗೆ ಬೆಳೀತಾ ಇದೆ, ಅದಕ್ಕೇನು ಯಾವ ನ್ಯೂನ್ಯತೆಗಳಿಲ್ಲ. ಅಂದ್ರೆ ಕಾಲಿದೆ, ಕೈ ಇದೆ, ಎಲ್ಲ ಶ್ರೀಮನ್ನಾರಾಯಣ ಪರಿವರ್ತನೆ ಮಾಡಿ ಹೋಗಿರ್ತಾರಲ್ಲ, ಹೀಗಾಗಿ ಮುದ್ದಾದ ಗಂಡು ಮಗು ಅದು. ಅದ್ರ ಹಾಲು ಕುಡಿಯೋದ್ರಲ್ಲಿ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ಈ ತರ ಮಗು ಸಿಕ್ತಲ್ಲ ನಮಗೆ, ಏನೋ ಆ ದೇವ್ರ ದಯ, ಹೇಗಾದ್ರೂ ಆಗ್ಲಿ ಒಂದು ಮಗು ಇದೆಯಲ್ಲ ನಮಗೆ ಅಂತೇಳಿ ಖುಷಿ ಪಡ್ತಾ ಇರ್ತಾರೆ. ಈಗ ಒಂದು 3 ತಿಂಗಳಾಗುತ್ತೆ, ಊರಿಗೆಲ್ಲ ಸುದ್ದಿ ಹಬ್ಬುತ್ತೆ, ಅಯ್ಯೋ ಶೆಲ್ವಿ ತಿರುವಾಳನ್ ಮಗು ಹಾಲೇ ಕುಡಿಯಲ್ಲಂತೆ, ಏನೋ ಅದು ವಿಚಿತ್ರ, ಆ ದೇವರ ಸೃಷ್ಟಿ ಹೇಗಿದೆ ಅಂತೇಳಿ ಎಲ್ಲರೂ ಆ ಊರ್ ಜನ ಎಲ್ಲ ಬಂದು ಆ ಮಗು ನೋಡ್ತಾ ಇರ್ತಾರೆ. ನೋಡೋದು, ಬರೋದು, ಹೋಗೋದು ಹೀಗೆ ನಡೀತಾ ಇರ್ತದೆ. ಸುತ್ತಮುತ್ತ ಹಳ್ಳಿಗಳೆಲ್ಲ ಈ ವಿಷಯ ತಿಳಿತದೆ. ಎಲ್ಲ ಜನರು ಅಲ್ಲಿಗೆ ಬರ್ತಾರೆ, ಬರೋದು, ಆ ಮಗುನ ನೋಡೋದು, ಬರ್ಬೇಕಾದ್ರೆ ಹಾಲು, ಆಮೇಲೆ ಹಣ್ಣಿನ ರಸ, ಜೇನುತುಪ್ಪ ಹೀಗೆಲ್ಲ ತೆಗೆದುಕೊಂಡು ಬಂದಿರ್ತಾರೆ. ನಾವು ಪ್ರಯತ್ನ ಮಾಡಿದ್ರಾಯ್ತು, ಆ ಮಗುಗೆ ಕುಡಿಸೋಣ, ಹಾಲಾದ್ರೂ ಕುಡಿಸೋಣ, ಹಣ್ಣಿನ ರಸ ಆದ್ರೂ ಕುಡಿಸೋಣ, ಇಲ್ಲ ಜೇನುತುಪ್ಪನಾದ್ರೂ ನೆಕ್ಸಿದ್ರಾಯ್ತು ಅಂತೇಳಿ
ಆ ರೀತಿ ಅವರೆಲ್ಲ ಜನ ಬರೋರೆಲ್ಲ ತಗೊಂಡು ಬರ್ತಾ ಇರ್ತಾರೆ. ಪಾಪ ಶೆಲ್ವಿ ತಿರುವಾಳನ್ ಮನೆ ಬಹಳ ಚಿಕ್ಕದಿರುತ್ತೆ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಜನ ಜಾಸ್ತಿ ಬರ್ತಾ ಹೋಗ್ತಾರಲ್ಲ, ಅವ್ರು ಆ ಮಗುವನ್ನ ಆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಜಗನ್ನಾಥ ಪೆರುಮಾಳ್ ಅಂತೇಳಿ. ಆ ದೇವಸ್ಥಾನದಲ್ಲಿ ಆ ಮಗುವನ್ನ ತಂದು ಇಡ್ತಾರೆ. ಜನರೆಲ್ಲ ಬಂದು ನೋಡ್ತಾ ಇರ್ತಾರೆ. ಅವ್ರ ಪಾಪ ಅಲ್ಲಿ ಮಗುವನ್ನ ಸ್ನಾನ ಮಾಡಿಸೋದು, ಅದಕ್ಕೆಲ್ಲ ಬಟ್ಟೆ ಗಿಟ್ಟೆ ಹಾಕಿ ಆ ಮಗುನ ಅಲ್ಲಿ ಮಲಗಿಸಿ ಹೋಗ್ಬಿಟ್ರಾಯ್ತು. ಅದು ಏನು ಎಲ್ಲಿ ಕದಲೋದೇ ಇಲ್ಲ, ಮಲ್ಕೊಂಡಲ್ಲೇ ಇರುತ್ತೆ ಅದು. ಹೀಗಾಗಿ ಅವ್ರಿಗೆ ತೊಂದರೆ ಆಗೋದಿಲ್ಲ. ಪಾಪ ಅಲ್ಲಿ ಆ ಮಗುನ್ ಬಿಡ್ತಾರೆ, ತಮ್ಮ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಹೋಗೋದು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಬರೋದು, ನೋಡ್ಕೊಳ್ಳೋದು, ಹೀಗೆ ನಡೀತಾ ಇರ್ತದೆ. ಆ ಊರ್ ಜನ ಎಲ್ಲ ಬರ್ತಾರೆ. ಬಂದು ಆ ಮಗುಗೆ ರಂಗ, ನಾರಾಯಣ, ಗೋವಿಂದ, ಚಿನ್ನ, ರನ್ನ, ಮುದ್ದು ಹೀಗೆಲ್ಲ ಕರೀತಾರೆ, ಪುಟ್ಟ ಅಂತೇಳಿ. ಬಟ್ ಆ ಮಗು ಏನಾಗತ್ತಂದ್ರೆ ತಿರುಗಿ ನೋಡೋದೇ ಇಲ್ಲ. ಈ ಶೆಲ್ವಿಗೆ ಆಶ್ಚರ್ಯ ಆಗುತ್ತೆ. ನಾವು ಎಷ್ಟು ಪ್ರಯತ್ನ ಮಾಡಿದ್ವಿ, ಕೂಗಿದ್ವಿ, ಆದ್ರೆ ಆ ಮಗು ತಿರುಗಿ ನೋಡ್ತಾ ಇಲ್ಲ. ಏನೋ ಕಿವಿ ಕೇಳಲ್ವೇನೋ ಇದಕ್ಕಂತೇಳಿ ಅವ್ರು ತಿಳ್ಕೊಂತಾರೆ. ಹೀಗೆ ಆಗತ್ತೆ. 1 ವರ್ಷ ಆಗತ್ತೆ, 1.5 ವರ್ಷ ಹತ್ರ ಆಗುವಾಗ ಆ ಮಗು ಬೆಳೀತಾ ಇರ್ತದೆ. ಬಟ್ ಎಲ್ಲಿ ಹೋಗೋದೇ ಇಲ್ಲ, ಮಲ್ಕೊಂಡಿರ್ಬೇಕು ಅಷ್ಟೇ. ಅದು ಗಟ್ಟಿ ಏನು ತಿನ್ನಲ್ಲ, ಕುಡಿಯಲ್ಲ. ಹೀಗಿರುವಾಗ ಸ್ವಲ್ಪ ದೂರದ ಊರಿಗೆ ಅಲ್ಲಿ ವೃದ್ಧ ದಂಪತಿಗಳಿರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಈ ವಿಷಯ. ಅಯ್ಯೋ, ಅಲ್ಲಿ ತಿರುಮಳಸೈ ಊರಲ್ಲಿ ಒಂದು ಮಗು ಹುಟ್ಟಿದೆ ಅಂತೆ, ಅದು ಹಾಲು ಕುಡಿಯಲ್ಲಂತೆ, ಏನು ತಿನ್ನಲ್ಲಂತೆ, ನಾವು ಹೋಗಿ ನೋಡ್ಕೊಂಡು ಬರೋಣ. ಇಂಥ ವಿಷಯ ನಾವು ಕೇಳಿಲ್ಲ, ತಿಳ್ಕೊಂಡೇ ಇಲ್ಲ. ನಮ್ಮ ಅಜ್ಜ ಅಜ್ಜಿ ಆಯ್ತು, ನಮ್ಮ ಅಪ್ಪ ಅಮ್ಮ ಅವರು ಹೇಳಿಲ್ಲ. ಎಲ್ಲೋ ಅವ್ರ ಕಾಲದಲ್ಲಿ ಯಾವುದು ಈ ತರದ ವಿಷಯ ನಡೆದಿಲ್ಲ. ನೋಡಿ, ಈಗ ನಮ್ಮ ಕಾಲದಲ್ಲಿ ಈ ತರ ವಿಷಯ ನಡೀತಾ ಇದೆ, ಈ ತರ ಮಗು ಹುಟ್ಟಿದೆ ಅಂದ್ರೆ ಇದು ಆಶ್ಚರ್ಯ ಅಲ್ಲ, ಏನೋ ದೇವರ ಸೃಷ್ಟಿ, ನೋಡ್ಕೊಂಡು ಬರೋಣ ಅಂತೇಳಿ ಆ ಮುದುಕಿ, ಆ ಅಜ್ಜ ಅಜ್ಜಿ ಏನ್ ಮಾಡ್ತಾರೆ, ಆ ಊರಿಂದ ತಿರುಮಳಸೈ ಊರಿಗೆ ಬರ್ತಾರೆ. ಬರಬೇಕಾದ್ರೆ ಆ ಅಜ್ಜಿ ಒಂದು ಮಡಿಕೆಯಲ್ಲಿ ಹಾಲು ತಗೊಂಡು ಬಂದಿರ್ತಾಳೆ. ನಾನು ಪ್ರಯತ್ನ ಮಾಡಿದ್ರಾಯ್ತು, ಕೂಡಿಸಿದ್ರಾಯ್ತು, ನೋಡೋಣ ಅಂತೇಳಿ. ಎಲ್ಲರೂ ತರ್ತಾ ಇರ್ತಾರಲ್ಲ, ಗೊತ್ತಿರುತ್ತೆ ಆ ಅಜ್ಜಿಗೆ, ನಾವು ಹಾಲು ತಗೊಂಡು ಹೋದ್ರಾಯ್ತು. ಒಂದು ಕುಡಿಕೆಯಲ್ಲಿ ಹಾಲು ತಗೊಂಡು ಬಂದಿರ್ತಾಳೆ. ಆ ಮಗು ಮಲ್ಕೊಂಡಿರ್ತದೆ. ಸುತ್ತ ಎಲ್ಲ ಜನ ಸೇರಿರ್ತಾರೆ. ಪಾಪ ಶೆಲ್ವಿ ತಿರುವಾಳನ್ ಸಹಿತ ಅಲ್ಲೇ ಇರ್ತಾರೆ, ಗಂಡ ಹೆಂಡತಿ ಮಗನ ಜೊತೆಗೆ ಇದ್ದಾಗ ಆ ವೃದ್ಧ ದಂಪತಿಗಳು ಅಲ್ಲಿಗೆ ಬರ್ತಾರೆ. ಬಂದು ನೋಡ್ತಾರೆ, ಆ ಮುದುಕಿ ನೋಡ್ತಾಳೆ. ಅಯ್ಯೋ, ಎಷ್ಟು ಮುದ್ದಾಗಿದೆ ಅಲ್ಲ ಈ ಮಗು, ಎಷ್ಟು ಚೆನ್ನಾಗಿದೆ, ಆ ಲಕ್ಷಣ ನೋಡಿ ಹೇಗಿದೆ. ಆದರೆ ದೇವರ ಸೃಷ್ಟಿ, ಏನು ತಿನ್ನಲ್ಲ, ಏನು ಕುಡಿಯಲ್ಲ, ಮಲಮೂತ್ರ ವಿಸರ್ಜನೆ ಇಲ್ಲ. ಹೇಗೆ ಈ ದೇವರು ಹುಟ್ಟಿಸಿದ್ದಾನೆ ಈ ಮಗುನಂತೇಳಿ ಅವಾಗ ಮುದುಕಿ ಅಜ್ಜಿ ಏನ್ ಮಾಡ್ತಾಳೆ, ಏ ತಿರುಮಳಸೈ, ಏ ತಿರುಮಳಸೈ, ಏ ತಿರುಮಳಸೈ ಅಂತೇಳಿ ಗಟ್ಟಿಯಾಗಿ ಜೋರಾಗಿ 3 ಸಲ ಕೂಗ್ತಾಳೆ. ಯಾಕಂದ್ರೆ ಉದಾಹರಣೆಗೆ ನಾವು ನೋಡಿ, ಬೇರೆ ದೇಶದಾಗ ಹೋದಾಗ ನಮಗೇನಂತಾರೆ, ಏ ಇಂಡಿಯನ್ ಕಮ್ ಹಿಯರ್ ಅಂತಾರೆ. ಬೇರೆ ರಾಜ್ಯಕ್ಕೆ ಹೋದಾಗ ಏ ಕರ್ನಾಟಕ ಕಮ್ ಹಿಯರ್ ಅಂತಾರೆ. ಹೀಗಾಗಿ ಆ ಊರ ಹೆಸರು ತಿರುಮಳಸೈ ಅಲ್ಲ, ತಿರುಮಳಸೈ ಅಂತಕ್ಕಂಥ ಊರು ಇರೋದ್ರಿಂದ ಆ ಮುದುಕಿ ಏನ್ ಮಾಡ್ತಾಳೆ, ಆ ಯಾವುದೋ ಹೆಸರು ಕರೀಲಾರ್ದೆ ತಿರುಮಳಸೈ ಅಂತೇಳಿ ಜೋರಾಗಿ ಕೂಗ್ತಾಳೆ 3 ಸಲ. ಕೂಗಿದಾಗ ಆ ಮಗು ವಿಚಿತ್ರ ತಿರುಗಿ ಆ ಮುದುಕಿನ ನೋಡ್ತದೆ. ಅವರಿಗೆ ಆಶ್ಚರ್ಯ ಆಗತ್ತೆ. ಶೆಲ್ವಿಗೆ, ತಿರುವಾಳನ್ಗೆ ಮತ್ತು ಅಲ್ಲಿರ್ತಕ್ಕಂಥ ಜನಗಳಿಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷನ ಆಗುತ್ತೆ. ಶೆಲ್ವಿಗೆ ಬಹಳ ಖುಷಿ ಪಡ್ತಾಳೆ. ಏನಜ್ಜಿ ಇದು, ಎಲ್ರು ಕೂಗಿದ್ರು, ನಾವು ಎಷ್ಟೋ ದಿನನಿತ್ಯ ಪಾಪ ಎತ್ಕೊಂಡಾಗೆಲ್ಲ ಮುದ್ದು ಮಾಡ್ತೀನಿ, ಕೂಗ್ತೀನಿ, ಏನೇನೋ ಹೇಳ್ತೀನಿ, ಬಟ್ ಅದು ಆ ಮಗು ತಿರುಗಿ ನೋಡೋದಿಲ್ಲ, ಅದಕ್ಕೆ ಕಿವಿನೇ ಕೇಳಲ್ಲ ಅಂತೇಳಿ ನಾವು ಸುಮ್ಮನಾಗಿದ್ವಿ. ಇವತ್ತು ನೋಡಜ್ಜಿ, ಅದೃಷ್ಟ ನಿನ್ನ ಕಡೆಯಿಂದ ನಮಗೆ ಒಳ್ಳೇದಾಯ್ತು, ನೀನು ಬಂದು ಕೂಗಿದದಕ್ಕೆ ಆ ಮಗು ನೋಡ್ತು ಅಂತೇಳಿ ಶೆಲ್ವಿ ಖುಷಿ ಪಡ್ತಾಳೆ. ಅವಾಗ ಅಜ್ಜಿ ಅಂತಾಳೆ, ಅಮ್ಮ ಶೆಲ್ವಿ, ಆ ಮಗುನ ಕೊಡ್ತೀಯಮ್ಮ, ನಾನು ಎತ್ಕೊಳ್ತೀನಿ ಅಂತೇಳಿ. ಯಾಕಂದ್ರೆ ನೋಡಿ, ಅವ್ರಿಗೆ ಮಕ್ಕಳು ಇರೋದಿಲ್ಲ ಆ ಅಜ್ಜ ಅಜ್ಜಿಗೆ. ಪಾಪ ಮಕ್ಕಳಂದ್ರೆ ಬಹಳ ಇಷ್ಟ, ಆದ್ರೆ ದೇವರು ಅವರಿಗೆ ಮಕ್ಕಳನ್ನೇ ಕರುಣಿಸಿರೋದಿಲ್ಲ. ಹೀಗಾಗಿ ಆ ಅಜ್ಜಿ ಏನ್ ತಿಳ್ಕೊಂತಾಳೆ, ನಾನು ಬಂಜೆ ಅಲ್ಲ, ಬಂಜೆ ಕೊಡ್ತಾರೋ ಇಲ್ಲ ಅಂತೇಳಿ ಪಾಪ ಶೆಲ್ವಿಗೆ ಪರ್ಮಿಷನ್ ತಗೊಂತಾಳೆ. ಪರ್ಮಿಷನ್ ತಗೊಂಡು ಶೆಲ್ವಿ ಕೇಳ್ಕೊಳ್ತಾಳೆ, ಕೊಡ್ತೀಯನಮ್ಮ ಅಂತೇಳಿ. ಅವಾಗ ಶೆಲ್ವಿ ಅಂತಾಳೆ, ಅಜ್ಜಿ ನೀನೇ ತಾನೇ ಕೂಗಿದ್ದಕ್ಕೆ ಆ ಮಗು ತಿರ್ಗಾ ನೋಡ್ತು,
ಆ ಸರಿ ಅಜ್ಜಿ, ಆ ಥರ ಯಾಕೆ ಚಿಂತೆ ಮಾಡ್ತೀಯ, ತಗೋ ಎತ್ಕೋ, ಪರವಾಗಿಲ್ಲ, ಬಹಳ ಖುಷಿ ಆಯ್ತು ನನಗಂತೇಳಿ ಆ ಶೆಲ್ವಿ ಆ ಮಗುವನ್ನ ಆ ಅಜ್ಜಿ ಕೈಗೆ ಕೊಡ್ತಾಳೆ. ಕೊಟ್ಟಾಗ ಆ ಅಜ್ಜಿ ಪಾಪ ಮುದ್ದು ಮಾಡ್ತಾಳೆ. ಮುದ್ದು ಮಾಡಿ ತಾನು ತಂದಿರ್ತಕ್ಕಂಥ ಆ ಕುಡಿಕೆಯಲ್ಲಿ ಒಂದು ಚಿಕ್ಕದಾದ ಗಡಿಗೆಯಲ್ಲಿ ಏನು ಹಾಲು ಇರುತ್ತಲ್ಲ, ಆ ಹಾಲನ್ನ ಆ ಮಗುವಿಗೆ ಕುಡಿಸ್ತಾಳೆ. ಕುಡಿಸಿದಾಗ ಆ ಮಗು ಹಾಲು ಕುಡಿಯುತ್ತೆ. ಆ ಅಜ್ಜಿ ಮುದುಕಿ ತಂದಿರ್ತಕ್ಕಂಥ ಹಾಲು ಕುಡಿಯುತ್ತೆ. ಅವಾಗ ಆ ಶೆಲ್ವಿಗೆ ತಿರುವಳಂಗೆ ಬಹಳ ಸಂತೋಷ ಆಗುತ್ತೆ. ಅಂತೂ ಪರವಾಗಿಲ್ಲ, ಆ ಅಜ್ಜಿ ಬಂದು ನಮಗೆ ಬಹಳ ಉಪಕಾರ ಮಾಡಿದ್ಲು. ಆ ಅಜ್ಜಿಯಿಂದ ಮಗು ತಿರುಗಿ ನೋಡ್ತು, ಹಾಲು ಕುಡಿತು ಅಂತೇಳಿ ಸಂತೋಷ ಪಡ್ತಾರೆ. ಆ ಕುಡಿಕೆಯಲ್ಲಿ ಒಂದಿಷ್ಟು ಹಾಲು ಮಿಕ್ಕಿರುತ್ತೆ, ಉಳಿದಿರುತ್ತೆ. ಆ ಅಜ್ಜಿ ಅನ್ಕೊಂತಾಳೆ, ಇದು ಏನೋ ವಿಶಿಷ್ಟವಾದ ಮಗು, ಈ ಮಗು ಕುಡಿದಿರುತ್ತಲ್ಲ ಹಾಲು, ಈ ಎಂಜಲು ಆ ದೇವರ ಸೃಷ್ಟಿಯಿಂದ ಹುಟ್ಟಿರ್ತಕ್ಕಂಥ ಮಗು ಇದು, ಈ ಎಂಜಲು ಕುಡಿದ್ರೆ ನನಗೆ ಒಳ್ಳೇದಾಗತ್ತೆ. ಇರ್ಲಿ, ಏನಾಯ್ತು, ಚಿಕ್ಕ ಮಗು ಕುಡಿದದ್ದಲ್ಲ, ಅದನ್ನ ಯಾಕ ಎಸಿಬೇಕಂತೇಳಿ ಆ ಅಜ್ಜಿ ಏನ್ ಮಾಡ್ತಾಳೆ, ಆ ಹಾಲನ್ನ ತಾನು ಕುಡಿತಾಳೆ. ತಾನು ಕುಡಿದು ಮತ್ತೆ ಹೇಳ್ತಾಳೆ, ಶೆಲ್ವಿ, ಈ ಮಗು ನೋಡಮ್ಮ, ಇಂಥ ಮಗು ಅಲ್ಲ, ಸಾಮಾನ್ಯ ಮಗು ಅಲ್ಲ ಇದು. ದೇವತಾ ಪುರುಷ ಇದು, ದೇವತಾ ಮಾನವ, ದೇವತಾ ಮಗು ಇದು. ಆ ಭಗವಂತನ ಸೃಷ್ಟಿಯಿಂದ ಬಂದಿರತಕ್ಕಂಥ ಮಗು ಇದು. ಇದು ಸಾಧಾರಣ ಮಗು ಅಲ್ಲ, ಇದು ಆಳ್ವಾರ್ ಅಂತೇಳಿ ಹೇಳ್ತಾಳೆ. ಇದು ತಿರುಮಳಸೈ ಆಳ್ವಾರ್ ಅಂತ ಆ ಅಜ್ಜಿ ಹೇಳಿದಾಗ ಎಲ್ಲರೂ ಆ ಮಗುಗೆ ತಿರುಮಳಸೈ ಆಳ್ವಾರ್ ಅಂತೇಳಿ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಅಜ್ಜಿ ಏನ್ ಮಾಡ್ತಾಳೆ, ತನ್ನ ಊರಿಗೆ ತಿರುಗಿ ಹೋಗ್ತಾಳೆ. ಹೋದ್ಮೇಲೆ ಕೆಲವು ದಿನಗಳಾದ್ಮೇಲೆ ಆ ಅಜ್ಜಿ ಗರ್ಭವತಿ ಆಗ್ತಾಳೆ. ನೋಡಿ, ಆ ಶ್ರೀಮನ್ ನಾರಾಯಣನ ಆಶೀರ್ವಾದ ಲೀಲೆ ಹೇಗಿದೆ ನೋಡಿ, ಪವಾಡ ಅಂತ ಹೇಳ್ತಿರೋ ಏನೋ ಇದು. ಆ ಪಾಪ ಮುದುಕಿ ಅಜ್ಜಿ ಗರ್ಭಿಣಿ ಆಗೋದಂದ್ರೆ ಏನು, ಗರ್ಭಿಣಿ ಆಗ್ತಾಳೆ, ಬಹಳ ಖುಷಿ ಆಗುತ್ತೆ ಅಜ್ಜಿಗೆ, ಯಾಕಂದ್ರೆ ಮಕ್ಕಳು ಇರೋದಿಲ್ಲಲ್ಲ. ಸರಿ ಅಂತೇಳಿ ಆ ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾಳೆ ಆ ಅಜ್ಜಿ. ಗಂಡು ಮಗು ಹುಟ್ಟುತ್ತೆ ಅವರಿಗೆ. ಆ ಗಂಡು ಮಗುಗೆ ಕಣಿಕಣ್ಣನ್ ಅಂತೇಳಿ ನಾಮಕರಣ ಮಾಡ್ತಾರೆ. ಆ ಕಣಿಕಣ್ಣನು ಬೆಳೀತಾ ದೊಡ್ಡವನಾಗ್ತಾ ಹೋಗ್ತಾನೆ. ಇಲ್ಲಿ ತಿರುಮಳಸೈ ಆಳ್ವಾರ್ ಕೂಡ ದೊಡ್ಡವನಾಗ್ತಾ ಹೋಗ್ತಾನೆ. ಆ ಅಜ್ಜಿ ಮತ್ತು ತಿರುವಾಳನ್ ಶೆಲ್ವಿ ಈ ಈ ಅಜ್ಜ ಅಜ್ಜಿ ಏನ್ ದಂಪತಿಗಳು, ವೃದ್ಧ ದಂಪತಿಗಳು, ಇವರಲ್ಲಿ ನಂಟು ಬೆಳೆಯುತ್ತೆ. ಯಾಕಂದ್ರೆ ಆ ಅಜ್ಜಿಗೆ ತಿರುಮಳಸೈ ಬಿಟ್ಟಿರ್ತಕ್ಕಂಥ ಹಾಲನ್ನು ಕುಡಿದೋದಕ್ಕೆ ನನಗೆ ಮಗು ಹುಟ್ಟಿದೆ ಅಂತೇಳಿ ಸಂತೋಷದಿಂದ ಅವಾಗ ಬಂದು ಆ ತಿರುಮಳಸೈ ಮಗುವನ್ನ ಎತ್ತಿ ಮುದ್ದಾಡೋದು, ಆಡಿಸೋದು, ಹೀಗೆ ಬರ್ತಾ ಹೋಗ್ತಾ ಇರ್ತಾರೆ. ಹೀಗಿರುವಾಗ ಆ ತಿರುಮಳಸೈ ದೊಡ್ಡವನಾಗ್ತಾನೆ, ಸುಮಾರು ಒಂದು 10-12 ವರ್ಷದವನಾಗ್ತಾನೆ. ಅವನು ಅವಾಗ ಏನು ಅನ್ಕೊಂತಾನೆ, ನಾನು ಏನಾದರೂ ತಿಳ್ಕೋಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂಥೇಳಿ ಜೈನ ಧರ್ಮದ ಗುರುಗಳ ಹತ್ರ ಹೋಗ್ತಾನೆ. ಹೋಗಿ ಜೈನ ಧರ್ಮದ ಬಗ್ಗೆ ಎಲ್ಲ ತಿಳ್ಕೊಂತಾನೆ. ತಿಳ್ಕೊಂಡ್ಮೇಲೆ ಅವನಿಗೆ ಅದು ತೃಪ್ತಿ ಅನಿಸೋದಿಲ್ಲ. ಅವಾಗ ಮತ್ತೆ ಬೌದ್ಧ ಧರ್ಮಕ್ಕೆ ಹೋಗ್ತಾನೆ. ಬೌದ್ಧ ಧರ್ಮದ ಗುರುಗಳ ಹತ್ರ ಹೋಗಿ ಬೌದ್ಧ ಧರ್ಮದ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ತಾನೆ. ಆದರೂ ಮನಸ್ಸಿಗೆ ಸಂತೋಷ ಆಗುವುದಿಲ್ಲ, ಮುದ ನೀಡುವುದಿಲ್ಲ ಈ ಎರಡು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು. ಹೀಗಾಗಿ ಶೈವ ಧರ್ಮದ ಗುರುಗಳ ಹತ್ರ ಹೋಗ್ತಾನೆ ತಿರುಮಳಸೈ. ಹೋಗಿ ಅಲ್ಲಿ ಶೈವ ಧರ್ಮದ ಗುರುಗಳ ಹತ್ರ ಹೋಗಿ ಆ ಶಿವನ ಬಗ್ಗೆ ಎಲ್ಲ ತಿಳ್ಕೊಂತಾನೆ. ತಿಳ್ಕೊಂಡು ಆ ಶಿವನ ಧ್ಯಾನ ಮಾಡೋದು, ಶಿವನ ಬಗ್ಗೆ ಶ್ಲೋಕಗಳನ್ನು ಬರೆಯೋದು, ಆ ಶಿವನ ಧ್ಯಾನ ಮಾಡ್ತಾ ಊರೂರು ಅಡ್ಡಾಡ್ತಾ ಶಿವನ ಬಗ್ಗೆ ನಾಮಸ್ಮರಣೆಗಳನ್ನು ಹೇಳೋದು, ಹೀಗೆಲ್ಲ ಹೋಗ್ತಾ ಇರ್ತಾನೆ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಶಿವನ ಬಗ್ಗೆ ಪ್ರಚಾರ ಮಾಡೋದು, ಹೀಗೆಲ್ಲ ಮಾಡ್ತಾ ಇರ್ತಾನೆ. ಅವಾಗ ಜನರು ಅವನಿಗೆ ಶಿವವಾಕ್ಯ ಅಂತೇಳಿ ಕರೀತಾರೆ. ಯಾಕಂದ್ರೆ ಶಿವನ ವಾಕ್ಯಗಳನ್ನು ಹೇಳ್ತಾ ಹೋಗ್ತಾ ಇರ್ತಾನಲ್ಲ ಅಲ್ಲಿ ಊರೂರಿಗೆ, ಹೀಗಾಗಿ ಅವನಿಗೆ ಶಿವವಾಕ್ಯ ಅಂತೇಳಿ ಕರೀತಾರೆ. ಆ ಊರಿಗೆ, ತಿರುಮಳಸೈ ಊರಿಗೆ ಪೇಯಾಳ್ವಾರ್ ಬರ್ತಾರೆ. ಈ ಪೇಯಾಳ್ವಾರ್ 3ನೇ ಆಳ್ವಾರಲ್ಲ, ಇವರು ಮೈಲಾಪುರ ಅಂತಕ್ಕಂಥ ಊರಲ್ಲಿ ಜನಿಸಿದವರು. ಹೀಗೆ ಅವರು ಧರ್ಮ ಪ್ರಚಾರ ಮಾಡ್ತಾ ಶ್ರೀ ವೈಷ್ಣವ ಪಂಥವನ್ನು ಸಾರ್ತಾ ತಿರುಮಳಸೈ ಊರಿಗೆ ಬರ್ತಾರೆ.
ಬಂದಾಗ ತಿರುಮಳಸಾಯಿಗೆ ಗೊತ್ತಾಗುತ್ತೆ, ಇಲ್ಲಿ ಒಬ್ಬ ಗುರುಗಳು ಬಂದಿದ್ದಾರೆ, ಶ್ರೀ ವೈಷ್ಣವ ಪಂಥದ ಗುರುಗಳು, ವಿಷ್ಣುವಿನ ಆರಾಧಕರು, ಶ್ರೀಮನ್ನಾರಾಯಣನ ಆರಾಧಕರು, ಹೋಗಿ ಅವರನ್ನು ಭೇಟಿ ಆಗಬೇಕು ಅಂತೇಳಿ ಈ ತಿರುಮಳಸಾಯಿ ಪಿ ಆಳ್ವಾರ ಹತ್ರ ಹೋಗ್ತಾರೆ. ಹೋಗಿ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ಅವಾಗ ತಿರುಮಳಸಾಯಿ ಅಂತಾರೆ, ಸ್ವಾಮಿ, ನಾನು ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಶೈವ ಧರ್ಮದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೇನೆ ಆದಷ್ಟು. ನೀವು ಈ ಶ್ರೀ ವೈಷ್ಣವ ಪಂಥದ ಬಗ್ಗೆ, ಶ್ರೀ ವೈಷ್ಣವ ಧರ್ಮದ ಬಗ್ಗೆ ನನಗೆ ಹೇಳಿಕೊಡ್ತೀರಾ ಅಂತೇಳಿ ಕೇಳಿದಾಗ ಪಿ ಆಳ್ವರು ಬಹಳ ಖುಷಿ ಪಡ್ತಾರೆ. ಯಾಕಂದ್ರೆ ತಾನಾಗಿ ತಾನು ಬಂದಿರ್ತಾನಲ್ಲ ಪಾಪ. ಸರಿ ಅಂತೇಳಿ ಆ ತಿರುಮಳಸಾಯಿ ಆಳ್ವಾರ ಕೂಡಿಸ್ಕೊಂಡು ಎಲ್ಲ ಹೇಳ್ತಾ ಹೋಗ್ತಾರೆ. ಶ್ರೀ ವೈಷ್ಣವ ಪಂಥ ಅಂದ್ರೆ ಏನು, ಆಳ್ವಾರ ಅಂದ್ರೆ ಏನು, ಅಂದ್ರೆ ಮತ್ತೆ ಅಲ್ಲಿ ವಿಷ್ಣು ಅಂದ್ರೆ ಏನು, ವಿಷ್ಣು ಅವತಾರಗಳು, ಈ ತರ ಎಲ್ಲ ಹೇಳ್ತಾ 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 ಹೋಗ್ತಾರೆ. ಆಮೇಲೆ ತಾವು ಬರೆದಿರ್ತಕ್ಕಂಥ 100 ಶ್ಲೋಕಗಳೇನಿರ್ತಾವಲ್ಲ, 3ನೇ ತಿರುವಂದಾದಿಗಳನ್ನ ಆ ತಿರುಮಳಸಾಯಿಗೆಲ್ಲ ಹೇಳ್ತಾರೆ. ಆ ತಿರುಮಳಸಾಯಿಗೆ ಒಂಥರ ಏನೋ ಖುಷಿ ಕೊಡುತ್ತೆ ಈ ಶ್ರೀ ವೈಷ್ಣವ ಪಂಥ. ಆ ವಿಷ್ಣುವಿನ ಅವತಾರಗಳು, ಶ್ರೀಮನ್ನಾರಾಯಣನ ಅವತಾರ ಮತ್ತು ಅದರಲ್ಲಿ ಇರತಕ್ಕಂಥ ವಿಶೇಷತೆಗಳು, ಈ ಶ್ಲೋಕಗಳು, ಇವೆಲ್ಲ ಕೇಳಿ ತಿಳ್ಕೊಂಡಾಗ ಓಹೋ, ಇದು ಬಹಳ ಖುಷಿ ಕೊಡ್ತದೆ. ಆ ವೈಕುಂಠ ಅಂದ್ರೆ ಏನು, ಶ್ರೀಮನ್ನಾರಾಯಣ ಎಲ್ಲಿ ಇರ್ತಾನೆ, ಲಕ್ಷ್ಮಿ ಶ್ರೀಮನ್ನಾರಾಯಣರು ಹೇಗೆ ಅಂತೇಳಿ ಎಲ್ಲ ತಿಳ್ಕೊಂತಾನೆ. ತಿಳ್ಕೊಂಡು ಸರಿ ಅಂತೇಳಿ ಅವಾಗ ಶೈವ ಧರ್ಮದಿಂದ ಆ ತಿರುಮಳಸಾಯಿ ಏನ್ ಮಾಡ್ತಾನಂದ್ರೆ ಶ್ರೀ ವೈಷ್ಣವ ಪಂಥಕ್ಕೆ ಮಾರ್ಪಾಟ ಆಗ್ತಾನೆ, ಅಂದ್ರೆ ಸೇರ್ತಾನೆ. ಸೇರ್ಬಿಟ್ಟು ಶ್ರೀ ವೈಷ್ಣವ ಪಂಥದ ಬಗ್ಗೆ ತಿಳ್ಕೊಂಡು ಶ್ಲೋಕಗಳನ್ನು ಮತ್ತು ಶ್ರೀ ವಿಷ್ಣುವಿನ ಶ್ರೀಮನ್ನಾರಾಯಣನ ನಾಮಗಳನ್ನು ಹೇಳ್ತಾ 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 ಅವನು ಎಲ್ಲ ಊರು ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇರ್ತಾನೆ. ಅಡ್ಡಾಡ್ತಾ ಕೊನೆಗೆ ಮಹಾಬಲಿಪುರಂ ಅಂತಕ್ಕಂಥ ಊರಿಗೆ ಬರ್ತಾನೆ. ಆ ಮಹಾಬಲಿಪುರಂ ಭೂದತ್ ಆಳ್ವಾರ ಊರು. 2ನೇ ಆಳ್ವಾರು ಜನಿಸಿದ್ದು ಮಹಾಬಲಿಪುರಂನಲ್ಲಿ. ಆ ಮಹಾಬಲಿಪುರಂ ಊರಿಗೆ ಬಂದಾಗ ಅಲ್ಲಿ ಒಂದು ರಂಗನಾಥ ಸ್ವಾಮಿ ದೇವಾಲಯ ಇರುತ್ತೆ. ಆ ರಂಗನಾಥ ಸ್ವಾಮಿ ದೇವಾಲಯದ ಅರ್ಚಕರಾಗಿ ಅಲ್ಲಿ ಸೇರ್ಕೊಳ್ತಾರೆ. ಆ ಅರ್ಚಕ ವೃತ್ತಿ ಅಲ್ಲಿ ಖಾಲಿ ಇರ್ತದೆ. ಹೀಗಾಗಿ ಅಲ್ಲಿ ಅವರಿಗೆ ಆ ವೃತ್ತಿಯನ್ನು ಕೊಡ್ತಾರೆ ಆ ಊರಿನ ಜನ. ಕೊಟ್ಟಾಗ ಅವನು ಬಹಳ ಖುಷಿಯಿಂದ ರಂಗನಾಥ ಸ್ವಾಮಿ ಸೇವೆ ಮಾಡ್ತಾ ಮಾಡ್ತಾ ಶ್ಲೋಕಗಳನ್ನು ಹೇಳ್ತಾ ಬಂದ ಭಕ್ತರಿಗೆ ಶ್ರೀಮನ್ನಾರಾಯಣನ ಬಗ್ಗೆ ಹೇಳ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಆ ಮಹಾಬಲಿಪುರಂನಲ್ಲಿ ಇಬ್ಬರು ದಂಪತಿಗಳಿರ್ತಾರೆ. ಅವರು ಶೂದ್ರ ಅಂದ್ರೆ ಒಡ್ರು ಅಂತೇಳಿ ಆ ಜನಾಂಗಕ್ಕೆ ಸೇರಿದವರು. ಅವರಿಬ್ಬರು ಪಾಪ ಹೋಗೋದು, ಕಲ್ಲು ಹೊಡೆಯೋದು ಮತ್ತು ಕಟ್ಟಡಗಳನ್ನ ನಿರ್ಮಾಣದಲ್ಲಿ ತೊಡಗೋದು, ಕಟ್ಟಡ ಕಟ್ಟೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ ಆ ಗಂಡ ಹೆಂಡತಿ. ಹೀಗಿರ್ಬೇಕಾದ್ರೆ ಅವರಿಗೆ ಅವಳಿ ಜವಳಿ ಗಂಡ ಮಕ್ಕಳು ಹುಟ್ಟುತ್ತವೆ. ಹಿರಿಯ ಮಗನಿಗೆ ಜಯ ಅಂತ ಹೆಸರಿಡ್ತಾರೆ, 2ನೇ ಮಗನಿಗೆ ವಿಜಯ ಅಂತೇಳಿ ಹೆಸರಿಡ್ತಾರೆ. ಹೀಗೆ ಆ ತಾಯಿ ಪದ್ಮ ಅಂತೇಳಿ, ಆ ಪತಿ ಹೆಸರು ಗೋವಿಂದ ಅಂತೇಳಿ. ಗೋವಿಂದ ಮತ್ತು ಪದ್ಮ ಈ ದಂಪತಿಗಳಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟಿದಾಗ ಅವರಿಗೆ ಜಯ ವಿಜಯ ಅಂತೇಳಿ ಹೆಸರಿಡ್ತಾರೆ. ಇಟ್ಟಾಗ ಆ ತಾಯಿ ಏನ್ ಮಾಡ್ತಾಳೆ, ಪಾಪ ಮಕ್ಕಳು ನೋಡ್ಕೊಂಡು ಮನೆಯಲ್ಲೇ ಇರ್ತಾಳೆ. ಬೆಳವಣಿಗೆ ಮಾಡ್ಬೇಕಲ್ಲ, 2 ಮಕ್ಕಳು ಇರ್ತವೆ. ಹೀಗಾಗಿ ಆ ಗೋವಿಂದ ಮಾತ್ರ ಕೆಲ್ಸಕ್ಕೆ ಹೋಗೋದು, ಆ ಕೆಲಸ ಮಾಡ್ಕೊಂಡು ಬಂದು ಅವ್ರಿಗೆ ಕೆಲವು ಒಂದು 5 ಎಕರೆ ಭೂಮಿ ಇರುತ್ತೆ. ಆ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೀತಾ ಹೀಗೆ ಜೀವನ ಸಾಗಿಸ್ಕೊಂಡು ಇರ್ತಾರೆ. ಮಕ್ಕಳು ಬೆಳೀತಾ ಬೆಳೀತಾ ಸ್ವಲ್ಪ ದೊಡ್ಡವಾಗ್ತವೆ. ಒಂದು 2 ವರ್ಷದವರಾದಾಗ 1ನೇ ಮಗು ಏನೋ ಸರಿ ಇರುತ್ತೆ, 2ನೇ ಮಗುಗೆ ತೊದಲು ಮಾತುಗಳು, ಆಮೇಲೆ ಅದು ಬುದ್ಧಿಮಾಂದ್ಯ ಮಗುವಾಗಿ ಇರುತ್ತೆ, ಅಂದ್ರೆ ಯಥಾರ್ಥ ಮಗುವಾಗಿ ಹುಟ್ಟಿರುತ್ತೆ. ಹೀಗಾಗಿ ಚಿಂತೆಗೊಳಗಾಗ್ತಾಳೆ ಪದ್ಮ. ಏನ್ ಮಾಡಕ್ಕಾಗತ್ತೆ, ದೇವರ ಸೃಷ್ಟಿ ಎಲ್ಲ ಅನುಭವಿಸ್ಲೇಬೇಕಂತೇಳಿ ಹಾಗೆ ಆ 2 ಮಕ್ಕಳನ್ನ ಪಾಪ ಸರಿಸಮನಾಗಿ ನೋಡ್ಕೊಂಡು ಹೊಲಕ್ಕೆ ಹೋಗೋದು, ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಹೊಲದಲ್ಲಿ ಕೂತ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ. ಈ ಗೋವಿಂದ ಏನಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ಹೀಗಿರುವಾಗ ಮಕ್ಕಳಿಗೆ 12 ವರ್ಷ ತುಂಬುತ್ತದೆ. 12 ವರ್ಷ ತುಂಬಿದಾಗ ಆ ಗೋವಿಂದ ಏನ್ ಮಾಡ್ತಾನೆ, ಜಯ ಅಂತಕ್ಕಂಥ ಹುಡುಗನ್ನ ತನ್ನ ಜೊತೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಯಾಕಂದ್ರೆ ಅದು ಕುಲ ಕಸಬಲ್ಲ, ಆ ಶೂದ್ರರಿಗೆ
ಆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗಿನ ಕಾಲದಲ್ಲಿ ಇರುವುದಿಲ್ಲ, ಗುರುಕುಲ ಸೇರಿಸ್ಕೊಳ್ಳೋದಿಲ್ಲಲ್ಲ, ಬ್ರಾಹ್ಮಣರು ಮತ್ತು ಕ್ಷತ್ರಿಯರಿಗೆ ಮಾತ್ರ ಇರುತ್ತೆ. ಹೀಗಾಗಿ ಅವರು ಕುಲ ಕಸಬನ್ನೇ ಆಧಾರ ಇಟ್ಕೊಂಡು ಅದರಿಂದಲೇ ಜೀವನ ಸಾಗಿಸ್ಕೊಂಡು ಹೋಗ್ಬೇಕಾಗಿರ್ತಂತ ಪರಿಸ್ಥಿತಿ ಅದು. ಅದಕ್ಕಾಗಿ ಆ ಗೋವಿಂದ ಏನ್ ಮಾಡ್ತಾನೆ, ಮಗುವನ್ನ 12 ವರ್ಷ ಆಗಿರ್ತಕ್ಕಂಥ ಜಯ ಆ ಹುಡುಗನ್ನ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡ್ತಾ ಇರ್ತಾನೆ. ಅಂದ್ರೆ ಕಸಬನ್ನ ಕಲಿಸ್ತಾನೆ, ಮುಂದೆ ದೊಡ್ಡವನಾದ್ಮೇಲೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಿ ಅಂತೇಳಿ. ಹೀಗಿರ್ಬೇಕಾದ್ರೆ ಒಂದ್ ದಿವಸ ಏನಾಗುತ್ತೆ, ಆ ಕಟ್ಟಡದ ಗೋಡೆ ಕಟ್ತಾ ಇರ್ತಾರೆ, ಮಗುನ ಅಲ್ಲೇ ಇರ್ತಾನೆ, ಅಂದ್ರೆ ಸಹಾಯ ಮಾಡ್ತಾ ಇರ್ತಾನೆ, ಏನೋ ಕೂಲಿ ಅದು. ಹೀಗಿರ್ಬೇಕಾದ್ರೆ ಜೋರಾಗಿ ಮಳೆ ಬರುತ್ತೆ. ಜೋರಾಗಿ ಮಳೆ ಬಂದಾಗ ಅಲ್ಲಿ ಇರ್ತಕ್ಕಂಥ ಜನರು ಮತ್ತು ಗೋವಿಂದ ಅವ್ರ ಮಗ ಜಯ ಹೋಗಿ ಒಂದು ಹಳೆ ಕಟ್ಟಡ ಇರುತ್ತೆ, ಆ ಕಟ್ಟಡದಲ್ಲಿ ಆಶ್ರಯ ಪಡಿತಾರೆ, ಮಳೆ ನಿಂತ ಮೇಲೆ ಹೋದ್ರಾಯ್ತು ಅಂತೇಳಿ. ಅದು ಪುರಾತನವಾದಂತ ಕಟ್ಟಡ. ಜೋರಾಗಿ ಮಳೆ ಬರುತ್ತೆ, ಗಾಳಿ ಜೋರಾಗಿ ಬೀಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವಾಗ ಆ ಕಟ್ಟಡದ ಗೋಡೆ ಒಂದು ಉರುಳಿ ಈ ಗೋವಿಂದ ಮತ್ತು ಜಯ ಇವರಿಬ್ಬರ ಮೇಲೆ ಬಿದ್ದು ಬಿಡ್ತದೆ. ಅಲ್ಲಿ ಇರೋರೆಲ್ಲ ಗಾಬರಿ ಆಗ್ತಾರೆ, ಓಡೋಗ್ತಾರೆ. ಬಟ್ ಏನ್ ಮಾಡಕ್ಕಾಗತ್ತೆ, ದೊಡ್ಡದಾದಂತ ಗೋಡೆಗಳು, ಅವಾಗೆಲ್ಲ ದೊಡ್ಡ ದೊಡ್ಡ ಅಗಲವಾದಂತ ಗೋಡೆಗಳು ಇರ್ತವೆ, ಹಳೆ ಕಟ್ಟಡ ಬೇರೆ. ಇವ್ರು ಹೋಗಿ ನಿಂತಿದ್ದೇ ತಪ್ಪು. ಹೀಗಾಗಿ ಏನ್ ಮಾಡಕ್ಕಾಗಲ್ಲ, ಅದಾದ್ರೆ ಅವ್ರ ಪಾಪ ದುರಾದೃಷ್ಟ ನೋಡಿ. ಹೀಗಾಗಿ ಆ ಗೋಡೆ ಬಿದ್ದು ಪಾಪ ಇಬ್ರು ಜೀವ ಕಳ್ಕೊಳ್ತಾರೆ, ಸಾವನ್ನಪ್ತಾರೆ. ಆ ಗೋವಿಂದ ಮತ್ತು ಜಯ ಅವ್ರ ಮಗ ಸಾವನ್ನಪ್ಪಿದಾಗ ಬೇರೆ ದಾರಿ ಇಲ್ಲ. ಪಾಪ ಪದ್ಮ ಆ ಬುದ್ಧಿಮಾನ್ಯ ಮಗನ ಕಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ಕೊಂತ ತರಕಾರಿಗಳನ್ನು ಬೆಳೀತಾ ಇರ್ತಾಳೆ. ಬೆಳೆದ ಆ ಹುಡುಗನ ಕರ್ಕೊಂಡು ಊರೂರು ಅಡ್ಡಾಡಿ ತರಕಾರಿಗಳನ್ನ ಮಾರ್ತಾ ಇರ್ತಾಳೆ. ದಿನ ಬೆಳಗ್ಗೆ ಹೇಳೋದು, ತರಕಾರಿ ತಗೊಳ್ಳೋದು. ಅಲ್ಲಿ ಜಗನ್ನಾಥ ದೇವಾಲಯ ಇರುತ್ತಲ್ಲ, ಆ ದೇವಾಲಯಕ್ಕೆ ಹೋಗಿ ಆ ಅರ್ಚಕರಿಗೆ ಸ್ವಲ್ಪ ತರಕಾರಿ, ದೇವಸ್ಥಾನಕ್ಕೆ ಸ್ವಲ್ಪ ತರಕಾರಿ ಕೊಡ್ತಾಳೆ. ಕೊಟ್ಟು ಬೆಳಗ್ಗೆ ಹೋಗೋದು, ಅಡ್ಡಾಡಿ ತರಕಾರಿ ಮಾರಿ ಬರೋದು. ಮತ್ತೆ ಸಾಯಂಕಾಲ ಬರ್ಬೇಕಾದ್ರೆ, ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ತಿರುಗಿ ಮನೆಗೆ ಹೋಗ್ತಾ ಇರ್ತಾಳೆ. ಇದು ದಿನನಿತ್ಯದ ಕೆಲಸ ಹಾಕಿದು. ಹೀಗೆ ಆಗ್ತಾ ಆಗ್ತಾ ಇರ್ತದೆ. ಒಂದು ದಿವಸ ಏನಾಗ್ತದೆ, ಪಾಪ ಪದ್ಮಳಿಗೆ ಕಾಯಿಲೆ ಆಗ್ಬಿಡುತ್ತೆ. ಪೂರ್ತಿ ಜ್ವರ ಬರುತ್ತೆ. ಆಮೇಲೆ ಏಳಿಕೆ ಆಗೋದಿಲ್ಲ ಮೇಲೆ, ಆಯಾಸ, ದಮ್ಮು, ಈ ತರ ಎಲ್ಲ ಕಾಯಿಲೆ ಸೇರ್ಕೊಂಡ್ಬಿಡ್ತದೆ. ಹೇಳಿಕ್ ಆಗ್ಲಾರಂತ ಪರಿಸ್ಥಿತಿ. ಅವಾಗ ಮಗನ ಕರೆದು ಹೇಳ್ತಾಳೆ, ನೋಡಪ್ಪ, ನಾನು ದಿನನಿತ್ಯ ನಿನ್ನ ಕರ್ಕೊಂಡು ಹೋಗ್ತಿದ್ನಲ್ಲ, ಹಾಗೆ ನೀನೇನ್ ಮಾಡು, ಈ ತರಕಾರಿ ಎಲ್ಲ ತಗೊಂಡು ಹೋಗಿ ಮೊದಲ ದೇವಸ್ಥಾನಕ್ಕೆ ಹೋಗು. ಆ ದೇವಸ್ಥಾನದಲ್ಲಿ ದೇವರಿಗೆ ಒಂದಿಷ್ಟು ತರಕಾರಿ ಕೊಡು, ಅರ್ಚಕರಿಗೆ ಕೊಟ್ಟು ನೀನು ಹೋಗಿ ಈ ತರಕಾರಿಗಳನ್ನ ಮಾರ್ಕೊಂಡು ಬರ್ತೀಯ ಕಂದ ಅಂತ ಹೇಳಿದಾಗ, ಅವನು ಪಾಪ ತೊದಲ್ ಮಾತಾಡ್ತಿರ್ತಾನೆ. ಬಟ್ ಜನರಿಗೆಲ್ಲ ಗೊತ್ತಿರುತ್ತಲ್ಲ ಇಂಥವನಂತೇಳಿ. ಹೀಗಾಗಿ ಆ ತಾಯಿ ಹೇಳಿದಾಗ, ಪದ್ಮ ಹೇಳಿದಾಗ ಸರಿ ಅಂತೇಳಿ ಪಾಪ ಬುಟ್ಟಿ ತಗೊಂಡು ಆ ತಾಯಿ ಹೇಳಿದಂಗೆ ದೇವಸ್ಥಾನಕ್ಕೆ ಹೋಗಿ ತರಕಾರಿ ಕೊಟ್ಟು ಒಂದಿಷ್ಟು ಅಲ್ಲಿ ಉಳಿದೆಲ್ಲ ಮಾರ್ಕೊಂಡು ಮನೆಗೆ ಬರ್ತಾ ಇರ್ತಾನೆ. ಹೀಗೆ ನಡೀತಾ ಇರುತ್ತೆ. ಅವಾಗ ಆ ತರಕಾರಿ ಎಲ್ಲ ಒಣಗಿ ಹೋಗ್ತಿರ್ತದೆ. ಅವನಿಗೆ ಗೊತ್ತಿರುವುದಿಲ್ಲ, ಅವನು ನೀರು ಹಾಯಿಸ್ಬೇಕಲ್ಲ, ಬಾವಿಯಲ್ಲಿ ನೀರು ಎಳಿಬೇಕು, ಎಳೆದ್ಬಿಟ್ಟು ಎಲ್ಲದಕ್ಕೆ ನೀರು ಹಾಕ್ಬೇಕು. ಅವನಿಗೆ ಎಲ್ಲಿ ಆಗುತ್ತೆ ಪಾಪ, ಒಂದು 12-13 ವರ್ಷದ ಮಗು. ಆ ತಾಯಿನೂ ಹೇಳಲ್ಲ, ಎಲ್ಲಾದ್ರೂ ಬಾವಿಯಲ್ಲಿ ಬಿದ್ದು ಹೋಗ್ತಾನೆ ಅಂತೇಳಿ. ಪಾಪ ಅವಳು ಅಷ್ಟು ಕಾಳಜಿಯಿಂದ ನೀರು ಬಿಡು ಅಂತ ಹೇಳೋದಿಲ್ಲ. ಅವನಿಗೆ ಅಷ್ಟು ಗೊತ್ತಾಗೋದಿಲ್ಲ. ಅದು ಬಾಡಿ ಹೋಗ್ತಾ ಇರ್ತವೆ. ಅವಾಗ ತಾಯಿ ಅಂತಾಳೆ, ಮಗು ನೋಡಪ್ಪ, ಇದು ಬಾಡಿದ ತರಕಾರಿ ಯಾರು ತಗೊಳಲ್ಲ, ನೀನೊಂದು ಕೆಲಸ ಮಾಡು, ಕುಂಬಳಕಾಯಿ ಇದಾವೇನಂತ. ಇದ್ದಾವಮ್ಮ, ಕುಂಬಳಕಾಯಿ ಇದಾವ, ಬಹಳಷ್ಟು ಕಾಯಿ ಆಗಿದಾವೆ ಅಂತೇಳಿ ಹೇಳ್ತಾನ ಆ ಮಗ. ಸರಿಪ್ಪ, ಈ ಕೆಲಸ ಮಾಡು, ಈ ತರಕಾರಿನ ಬಿಟ್ಬಿಡು, ಬಾಡಿ ಹೋಗಿದ್ದವು ಯಾರು ತಗೊಳಲ್ಲ. ಈ ಕುಂಬಳಕಾಯಿ ತಗೊಂಡೋಗಿ ಒಂದು ಕುಂಬಳಕಾಯಿ ದೇವಸ್ಥಾನಕ್ಕೆ ಕೊಡು, ಆ ನಂತರ ಉಳಿದನ್ನೆಲ್ಲ ಮಾರ್ಕೊಂಡು ಬಾ ಅಂತೇಳಿ ಹೇಳ್ತಾಳೆ. ಇವನು ದಿನನಿತ್ಯ ಹಾಗೆ ಮಾಡ್ತಿರ್ತಾನೆ. ತಾನು ತರಕಾರಿ ಮಾರ್ಲಿಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ತರಕಾರಿ ಒಂದಿಷ್ಟು ಕೊಡೋದು, ದೇವಸ್ಥಾನಕ್ಕೆ ಹೋಗಿ ಆ ನಂತರ ಬರ್ಬೇಕಾದ್ರೆ ಮತ್ತೆ ದೇವ್ರ ದರ್ಶನ ಮಾಡ್ಕೊಂಡು, ಹೀಗೆ ತಾಯಿ ಹೇಗೆ ಮಾಡ್ತಿರ್ತಾಳೆ ಹಾಗೆ ಮಾಡ್ತಿರ್ತಾನೆ. ಸರಿ ಅಂತೇಳಿ ಏನ್ ಮಾಡ್ತಾನೆ, ಆ ಒಂದು ಕುಂಬಳಕಾಯಿ ಹೋಗಿ ದೇವಸ್ಥಾನದಲ್ಲಿ ಕೊಡ್ತಾನೆ, ಉಳಿದೆಲ್ಲ ಮಾರ್ಕೊಂಡ್ ಬರ್ತಾನೆ. ಬರ್ಬೇಕಾದ್ರೆ ದೇವರ ದರ್ಶನ ಮಾಡ್ಕೊಂಡು ಮತ್ತೆ ಮನೆಗೆ ಬರ್ತಾನೆ. ಹೀಗೆ ಸುಮಾರು ಒಂದು 12-15 ದಿವಸ ಆಗುತ್ತೆ. ಬರೀ ಕುಂಬಳಕಾಯಿ ಬಹಳಷ್ಟು ಇರ್ತಾವ, ಚಿಕ್ಕ ಕುಂಬಳಕಾಯಿ ದೊಡ್ಡ ಆಗ್ತಾ ಹೋಗ್ತಾವಲ್ಲ. ಹೀಗಾಗಿ ಆ ಕುಂಬಳಕಾಯಿಗಳು ಮಾರ್ತಾ ಹೋಗ್ತಾ ಇರ್ತಾರೆ. ಆವಾಗ ಬೆಳಗ್ಗೆ ಎದ್ದು ಆ ದೇವಸ್ಥಾನಕ್ಕೆ ಹೋಗಿ ಕುಂಬಳಕಾಯಿ ಕೊಟ್ಟಾಗ ಅರ್ಚಕರಂತಾರೆ, ಮಗು ದಿನನಿತ್ಯ ಕುಂಬಳಕಾಯಿ ಕೊಡ್ತಾ ಇದೀಯಾ, ದೇವರಿಗೆ ಇದನ್ನೇ ನೈವೇದ್ಯ ಮಾಡೋದಂದ್ರೆ ಕಷ್ಟಪ್ಪ. ಈಗಾಗ್ಲೇ ಒಂದು 15 ದಿವಸ ಆಯ್ತು, ನೀ ದಿನಾ ಒಂದೊಂದು ಕುಂಬಳಕಾಯಿ ತಂದು ಕೊಡ್ತೀಯ. ಬೇರೆ ತರಕಾರಿ ಇದ್ರೆ
ಕೊಡು, ಇದನ್ನ ತಗೊಂಡು ಹೋಗು ಅಂತೇಳಿ ವಾಪಸ್ ಕೊಡ್ತಾರೆ. ಸಾಯಂಕಾಲ ಅವನು ತಿರ್ಗಾ ಮನೆಗೆ ಹೋಗ್ಬೇಕಾದ್ರೆ ಆ ದೇವಸ್ಥಾನಕ್ಕೆ ಹೋಗಿರ್ತಾನಲ್ಲ, ಆ ಟೈಮ್ನಲ್ಲಿ ಆ ಅರ್ಚಕರು ಅವನಿಗೆ ಆ ಕುಂಬಳಕಾಯನ್ನ ತಿರ್ಗಾ ಕೊಟ್ಟು ಬಿಡ್ತಾರೆ. ಕೊಟ್ಟಾಗ ಪಾಪ ಅವನು ಮನೆಗೆ ತಗೊಂಡು ಬರ್ತಾನೆ. ತಗೊಂಬಂದು ತಾಯಿ ಹತ್ರ ಹೇಳ್ತಾನೆ, ಅಮ್ಮ ನೋಡು, ಆ ಅರ್ಚಕರು ಈ ಕುಂಬಳಕಾಯಿ ವಾಪಸ್ ಕೊಟ್ಬಿಟ್ಟು ಹೇಳಿದ್ದಾರೆ, ನಾಳೆಯಿಂದ ಕುಂಬಳಕಾಯಿ ತಗೊಂಡು ಬರಬೇಡ, ಬೇರೆ ತರಕಾರಿ ತಗೊಂಬ, ದಿನ ಇದನ್ನೇ ತರ್ತೀಯ, 15 ದಿವಸ ಆಯ್ತು ಅಂತೇಳಿ ಹೇಳಿದ್ರಮ್ಮ ಪೂಜಾರಿ ಅಂತೇಳಿ ಹೇಳ್ತಾನೆ. ಸರಿ ಬಿಡು ಮಗು, ಮತ್ತೆ ಏನ್ ಮಾಡಕ್ಕಾಗಲ್ಲ ಅಂತೇಳಿ, ಸರಿಪಾ ಕುಂಬಳಕಾಯಿ ತಂದೆಲ್ಲ ದೇವಸ್ಥಾನಕ್ಕೆ ಕೊಟ್ಟದ್ದು, ಆ ದೇವ್ರ ಪ್ರಸಾದ ಇದ್ದಂಗೆ ಅದನ್ನ ಒಡೆದ್ ಬಿಡು, ನಿನಗೆ ಪಾಯಸ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ ಆಕಿ ಪದ್ಮ. ಸರಿ ಅಂತೇಳಿ ಅವನೇನ್ ಮಾಡ್ತಾನೆ, ಆ ಕುಂಬಳಕಾಯನ್ನು ಹೊಡಿತಾನೆ. ಹೊಡೆದಾಗ ವಿಚಿತ್ರ ನೋಡಿ, ಆ ಕುಂಬಳಕಾಯಿಯಲ್ಲಿ ಬಂಗಾರದ ನಾಣ್ಯಗಳಿರ್ತವೆ. ಆ ಶ್ರೀಮನ್ ನಾರಾಯಣ ನೋಡಿ ಭಗವಂತ, ಇವನು ಪಾಪ ಬುದ್ಧಿಮಾಂದ್ಯ ಹುಡುಗ, ಇವನು ದಿನ ತರಕಾರಿ ಕೊಡೋದು, ಕುಂಬಳಕಾಯಿ ಕೊಡೋದು, ಭಕ್ತಿಯಿಂದ ಕೊಡ್ತಿರ್ತಾನ. ಅವನಿಗೆ ಏನಂತ ಪಾಪ, ಅವನಿಗೆ ಬುದ್ಧಿಮಾಂದ್ಯ ಒಂಥರ ಯಥಾರ್ಥ ಹುಡುಗ, ಅವನು ಭಕ್ತಿಯಿಂದ ಕೊಟ್ಟು ಹೋಗ್ತಿರ್ತಾನಲ್ಲ, ಆ ಭಕ್ತಿಗೆ ಮೆಚ್ಚಿ ಆ ದೇವರು ಏನಂದ್ರೆ ಕುಂಬಳಕಾಯಿಯಲ್ಲಿ ಆ ಬಂಗಾರದ ನಾಣ್ಯಗಳನ್ನು ಇಟ್ಟಿರ್ತಾರೆ ನೋಡಿ. ಅದು ಅವರ ಅದೃಷ್ಟ ಅಲ್ಲ ಪಾಪ. ಆ ಮಗು ಹೊಡಿತದೆ, ಹೊಡೆದಾಗ ಬಂಗಾರದ ನಾಣ್ಯಗಳು ಹೊಡೆದ ತಕ್ಷಣ ಆ ಪಾಪ ಪದ್ಮ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಬಹಳ ಆಯಾಸ ಇರ್ತದೆ, ಎದ್ದು ಕೂತ್ಕೊಳ್ಳೋಕೆ ಕಷ್ಟ ಆಗ್ತಿರ್ತದೆ. ಅಂಥದ್ದು ಆಕಿಗೆ ಆರಾಮಾಗಿ ಬಿಡ್ತದೆ. ಇವನು ಮಗ ತೊದಲ್ ನುಡಿತಿರ್ತಾನಲ್ಲ, ಒಳ್ಳೆ ಮಾತುಗಳು ಬರ್ತಾವ ಅವನಿಗೆ, ಅದೆಲ್ಲ ಬುದ್ಧಿಮಾಂದ್ಯ ಹೋಗ್ಬಿಡ್ತದೆ. ಒಳ್ಳೆ ಹುಡುಗನಾಗಿ ಪರಿವರ್ತನೆ ಆಗ್ತಾನ ಅವನು. ಬಹಳ ಸಂತೋಷ ಆಗ್ತದ ಆಕಿಗೆ ಪದ್ಮಳಿಗೆ. ಓ ದೇವರ ಸೃಷ್ಟಿ ಇದು, ನನ್ನ ಮಗನ ಬುದ್ಧಿಮಾಂದ್ಯ ಹೊರಟು ಹೋಯ್ತು, ಮಗನಿಗೆ ಒಳ್ಳೆಯವನಾದ ಅಂಥೇಳಿ. ಅವಾಗ ಆ ಬಂಗಾರದ ನಾಣ್ಯಗಳನ್ನ ದೇವರು ಕೊಟ್ಟಿರ್ತಾನಲ್ಲ, ಅದನ್ನ ತಗೊಂಡು ಆ ಹೊಲದಲ್ಲಿ ಗಳೆ ಹೊಡಿತಾ ವ್ಯವಸಾಯ ಮಾಡ್ತಾ 2 ಎತ್ತುಗಳನ್ನು ತಗೊಂಡು ವ್ಯವಸಾಯ ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾರೆ. ಆ ಮಗು ವಿಜಯ ದೊಡ್ಡವನಾಗ್ತಾನೆ. ದೊಡ್ಡವನಾದ್ಮೇಲೆ ಆ ಮಗನಿಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ತಾಳೆ. ಮದುವೆ ಮಾಡಿ ಈ ರೀತಿಯಾಗಿ ಮಗ, ಸೊಸಿ ಮತ್ತು ಆ ಪದ್ಮ 3 ಜನ ಸುಖವಾಗಿರ್ತಾರೆ. ನೋಡಿ ಮಹಾಜನರೇ, ದೇವರು ಭಕ್ತಿಯಿಂದ ಕೊಟ್ರೆ ಸ್ವೀಕಾರ ಮಾಡ್ತಾನೆ ಮತ್ತು ಆಶೀರ್ವಾದ ಮಾಡ್ತಾನೆ. ಅವ್ರು ನೋಡಿ ಭಕ್ತಿಯಿಂದ ಕೊಟ್ಟ ಅವನು, ಆ ಬುದ್ಧಿಮಾಂದ್ಯ ಹುಡುಗ. ಹೀಗಾಗಿ ಅವನಿಗೆ ಒಳ್ಳೆಯದಾಯ್ತು. ಅದಕ್ಕಾಗಿ ಭಕ್ತಿಯಿಂದ ಯಾರು ಆ ನಾರಾಯಣನ ದೇವರನ್ನ, ಭಗವಂತನನ್ನ ಪೂಜೆ ಮಾಡ್ತಾರೋ ಅವಾಗ ಮಾತ್ರ ಆ ದೇವರು ಒಲಿತಾನ ಅಂತಕ್ಕಂಥದ್ದು. ಸರಿ, ಮಹಾಬಲಿಪುರಂನಲ್ಲಿ ಆ ರಂಗನಾಥ ದೇವಸ್ಥಾನದಲ್ಲಿ ತಿರುಮಳಸೆ ಆಳ್ವಾರರು ಪೂಜೆ ಮಾಡ್ತಾ ಇರ್ತಾರೆ. ಹೀಗಿರುವಾಗ ಅಲ್ಲಿಗೆ ಕಣಿಕಣ್ಣನ್ ಅಂದ್ರೆ ಆ ಅಜ್ಜಿಯ ಮಗ, ಆ ಕಣಿಕಣ್ಣನ್ ಅಲ್ಲಿಗೆ ಬರ್ತಾನೆ. ಮೊದಲೇ ಪರಿಚಯ ಇರ್ತದಲ್ಲ, ಅವನು ಕಣಿಕಣ್ಣನ್ ಹಾಡುಗಾರ. ಅವನು ಬಹಳ ಮಧುರವಾಗಿ ಹಾಡ್ತಾ ಇರ್ತಾನೆ. ಸಂಗೀತ ತಿಳಿದಿರುತ್ತೆ ಅವನಿಗೆ, ಕಲ್ಕೊಂಡಿರ್ತಾನೆ. ಬಹಳ ಮಧುರವಾಗಿ ಹಾಡುಗಳನ್ನು ಹಾಡ್ತಾ ಊರೂರು ಅಡ್ಡಾಡ್ತಾ, ಎಲ್ಲಿ ದೇವಸ್ಥಾನಗಳಿರ್ತಾವ ಅಲ್ಲಿ ಭಜನೆಯಲ್ಲಿ ನಡೀತಾ ಇರ್ತಾ ಅಲ್ಲಿ ಹೋಗೋದು, ಭಕ್ತಿ ಗೀತೆಗಳನ್ನು ಹಾಡೋದು, ಭಾವಗೀತೆಗಳನ್ನು ಹಾಡೋದು. ಆದ್ರೆ ಅವಂದೇನಂದ್ರೆ ಬರೇ ದೇವ್ರ ಹತ್ರ, ದೇವ್ರ ಮುಂದೆ ಮಾತ್ರ ಹಾಡ್ತಿರ್ತದೆ. ದೇವಸ್ಥಾನದಲ್ಲಿ ಮತ್ತೆ ಭಜನೆ ಸಮಾರಂಭಗಳಲ್ಲಿ ಹೀಗೆಲ್ಲ ಆಡ್ತಾ ಇರ್ತಾನೆ. ದೇವರ ಮುಂದೆ, ಆ ಭಗವಂತನ ಮುಂದೆ ಮತ್ತು ಗುರುಗಳ ಮುಂದೆ ಮಾತ್ರ ಹಾಡ್ತಾ ಇರ್ತಾನೆ. ಎಲ್ಲಿ ಬೇಕಲ್ಲಿ ಹಾಡುಗಳನ್ನು ಹಾಡ್ತಾ ಇರುವುದಿಲ್ಲ. ಹೀಗಾಗಿ ಒಂದ್ ದಿವಸ ಅಲ್ಲಿಗೆ ರಾಜನ್ ಗೊತ್ತಾಗುತ್ತೆ. ಆ ಪಲ್ಲವ ರಾಜರಿರ್ತಾರೆ ಆಗಿನ ಕಾಲದಲ್ಲಿ. ಆ ಪಲ್ಲವ ರಾಜನಿಗೆ ಗೊತ್ತಾಗುತ್ತೋ, ಈ ರಂಗನಾಥ ದೇವಸ್ಥಾನದಲ್ಲಿ ಒಬ್ಬನಿದಾನಂತೆ, ಅವನು ಹಾಡು ಚೆನ್ನಾಗಿ ಹಾಡ್ತಾನಂತೆ, ಹೋಗಿ ಕರ್ಕೊಂಡು ಬರ್ರಿ ಅಂತೇಳಿ ರಾಜಭಟ್ರನ್ನ ಕೊಟ್ಟು ಆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮಹಾಬಲಿಪುರಂಗೆ ಬರ್ತಾರೆ ಭಟ್ರು. ಬಂದು ಕಣಿಕಣ್ಣನಿಗೆ ಹೇಳ್ತಾರೆ, ನೋಡು ಕಣಿಕಣ್ಣನ್, ಮಹಾರಾಜರು ಹೇಳಿ ಕಳಿಸಿದ್ದಾರೆ, ನಿನ್ನ ಕರ್ಕೊಂಡ್ ಬಾ ಅಂತೇಳಿ, ಬಾ ಹೋಗೋಣ ಅಂತೇಳಿ. ಅವಾಗ ಕಣಿಕಣ್ಣನ್ಗೆ ಆಶ್ಚರ್ಯ ಆಗುತ್ತೆ. ನಾನು ಏನು ಮಾಡಿಲ್ಲ ರಾಜ ಭಟ್ರೆ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತೀರಾ? ನಾನೇನು ತಪ್ಪು ಮಾಡಿಲ್ಲ. ನಾನು ಭಕ್ತಿಗೀತೆಗಳನ್ನ, ಭಾವಗೀತೆಗಳನ್ನ ಹಾಡ್ಕೊಂತ ಊರೂರು ಸುತ್ತಾ ಇರ್ತೀನಿ. ನನ್ನಿಂದ ರಾಜರ ಹತ್ರ ಏನ್ ಕೆಲಸ? ನಾನ್ಯಾಕೆ ಬರ್ಲಿ ಅಂತನು. ಅವಾಗ ರಾಜ ಭಟ್ರು ಹೇಳ್ತಾರೆ, ಇಲ್ಲಪ್ಪ, ರಾಜರ ಆಜ್ಞೆ ಆಗಿದೆ, ನೀನು ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ನಾವು
ಎತ್ಕೊಂಡು ಹೋಗ್ತೀವಿ ನಿನ್ನ ಅಂತೇಳಿ. ಅವಾಗ ತಿರುಮಳಸೈ ಆಳ್ವಾರ್ ಹೇಳ್ತಾರೆ, ಕಣಿಕಣ್ಣನ್ ಹೋಗಿ ಬಾಪ, ಕೇಳ್ಕೊಂಡ್ ಬಾ, ಹೇಳಿ ಕಳಿಸಿದಾರಲ್ಲ, ರಾಜನ ಹೋಗಿ ಭೇಟಿಯಾಗಿ ಏನು ವಿಷಯ ತಿಳ್ಕೊಂಡ್ ಬಾ ಅಂತೇಳಿ ಹೇಳಿ ಕಳಿಸ್ತಾರೆ. ಅವಾಗ ಕಣಿಕಣ್ಣನ್ ಆ ರಾಜ ದರ್ಬಾರಕ್ಕೆ ಬರ್ತಾನೆ. ರಾಜ ದರ್ಬಾರದಲ್ಲಿ ರಾಜರ ಆಸೀನರಾಗಿರ್ತಾರೆ ಸಿಂಹಾಸನದ ಮೇಲೆ. ಆ ಪಕ್ಕ ಈ ಪಕ್ಕ ಎಲ್ಲ ಮಂತ್ರಿಗಳು, ಕೆಲವೊಬ್ರು ಹಿರಿಯರೆಲ್ಲ ಕೂತ್ಕೊಂಡಿರ್ತಾರೆ, ಸಭೆ ನಡೀತಾ ಇರ್ತದೆ. ಅವಾಗ ರಾಜಭಟ್ರು ಇವನನ್ನ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾರೆ ರಾಜರ ಮುಂದೆ. ರಾಜರು ಕೇಳ್ತಾರೆ, ಕಣಿಕಣ್ಣನ್ ನೀನೇನಾ ಅಂತೇಳಿ. ಹೌದು ಮಹಾರಾಜರೇ, ನಾನೇ ಕಣಿಕಣ್ಣನ್. ಸರಿ, ನೀನು ಒಳ್ಳೆ ಸುಮಧುರವಾದ ಹಾಡುಗಳನ್ನು ಹಾಡ್ತೀಯಂತೆ, ಈಗ ನಾವು ನೃತ್ಯ ಶಾಲೆಗೆ ಹೋಗೋಣ. ಆ ನೃತ್ಯ ಶಾಲೆಯಲ್ಲಿ ನೃತ್ಯಗಾರ್ತಿಯರು ನೃತ್ಯ ಮಾಡ್ತಾರೆ, ನೀನು ಹಾಡು ಹೇಳಬೇಕು. ನೀನು ಹಾಡು ಹೇಳಿದ್ರೆ ನಿನ್ನ ಹಾಡಿಗೆ ತಕ್ಕಂತೆ ಅವರು ನೃತ್ಯ ಮಾಡ್ತಾರೆ, ಬಾ ಹೋಗೋಣ ಅಂತೇಳಿ ಆ ರಾಜರು ಕರೀತಾರೆ. ಕರೆದಾಗ ಇವನು, ಇಲ್ಲ ಮಹಾರಾಜರೇ, ನಾನು ಹಾಡು ಹಾಡೋದಿಲ್ಲ ಅಂತ. ಯಾಕೆ? ಹಾಡು ಒಳ್ಳೆ ಹಾಡು ಹಾಡ್ತಿ ಅಂತ ಯಾಕೆ ಹಾಡೋದಿಲ್ಲ ನೀನು? ಇಲ್ಲ, ನಾನು ಕೇವಲ ಭಗವಂತನ ಎದುರಿಗೆ ಭಜನ ಪದಗಳನ್ನು, ಭಕ್ತಿಗೀತೆಗಳನ್ನು ಹಾಡ್ತೀನಿ, ಭಗವಂತನ ಮುಂದೆ ಮತ್ತು ಗುರುಗಳ ಮುಂದೆ ಮಾತ್ರ ಹಾಡ್ತೀನಿ, ನಾನು ಬೇರೆ ಎಲ್ಲಿ ಆಡೋದಿಲ್ಲ ಅಂತ ಹೇಳ್ತಾನೆ. ಅವಾಗ ರಾಜರಿಗೆ ಕೋಪ ಬರುತ್ತೆ. ಇವನು ಬೇರೆ ಭಕ್ತಿಗೀತೆಗಳನ್ನು ಹಾಡ್ತಾ ದೇವರ ಸೇವೆ ಮಾಡ್ತಾ ಇರ್ತಾನಲ್ಲ, ಹೀಗಾಗಿ ಅವನಿಗೆ ಒಡೆಯೋದು ಬಡಿಯೋದು ಮಾಡೋದಿಲ್ಲ. ಇಲ್ಲ ಅಂದ್ರೆ ಅವ್ರು ರಾಜರು ಮೊದಲೇ ಮಹಾ ಕೂಪಿಷ್ಟಿರ್ತಾರಲ್ಲ, ಬಿಡ್ತಾರ? ಒಡೆದು ಬಡದು ಕೊನೆಗೆ ಜೀವ ತೆಗೆಯೋ ಪರಿಸ್ಥಿತಿ ಬಂದು ಹೋದಬಹುದು ಒಂದೊಂದು ವೇಳೆಯಲ್ಲಿ. ಅಂತ ರಾಜರು ಕೋಪಿಷ್ಠರು ಇರ್ತಾರೆ. ಹೀಗಾಗಿ ಅವನು ಭಕ್ತಿಗೀತೆಗಳನ್ನು ಆಡ್ತಾ ದೇವರ ಸೇವೆ ಮಾಡ್ತಾ ಇರ್ತಾನೆ. ಹೀಗಾಗಿ ಅವನಿಗೆ ಗಡಿಪಾರು ಮಾಡ್ತಾರೆ. ಈ ದೇಶ ಬಿಟ್ಟು ಹೊರಟು ಹೋಗಿ, ನೀನು ಇಲ್ಲಿ ಇರಬೇಡ, ನೀನು ಹಾಡು ಆಡಲ್ಲ ಅಂದ್ರೆ ಹಾಡಿದ್ರೆ ನೀನು ಇಲ್ಲಿರು, ಇಲ್ಲಾಂದ್ರೆ ದೇಶ ತೊಳಗಪ್ಪ ಅಂತೇಳಿ ಗಡಿಪಾರು ಮಾಡಿ ಬಿಡ್ತಾರೆ ಅವನಿಗೆ. ಅವಾಗ ಕಣಿಕಣ್ಣನ ಆ ತಿರುಮಳಸೈ ಹತ್ರ ಬಂದು ಹೇಳ್ತಾರೆ, ಗುರುಗಳೇ ನೋಡಿ ಹೀಗಾಯ್ತು ಪರಿಸ್ಥಿತಿ, ರಾಜರು ಹಾಡಾಡಂದ್ರೆ ನಾನು ಹಾಡಲ್ಲ ಅನ್ನೋದಕ್ಕೆ ನನ್ನ ಗಡಿಪಾರು ಮಾಡಿದ್ದಾರೆ, ದೇಶ ಬಿಟ್ಟು ಹೊರಗೆ ಹಾಕಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಅವಾಗ ತಿರುಮಳಸೈ ಆಳ್ವಾರ್ ಅಂತಾರೆ, ಅಲ್ಲಪ್ಪ ಶಿಷ್ಯ, ನೀನು ಹೋದ್ರೆ ಹೇಗೆ? ನಾನು ಬರ್ತೇನಂತಾರೆ. ಇಲ್ಲಿ ನೋಡಿದ್ರೆ ನಾರಾಯಣ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈ ಕಡೆ ಮನಸ್ಸು ಹೋಗ್ಬೇಕಂತ ಎಳೀತಾ ಇದೆ. ಶಿಷ್ಯನ ಜೊತೆ ಹೋಗೋಣ ಅಂತಾರೆ. ಇಲ್ಲಿ ನೋಡಿದ್ರೆ ನಾರಾಯಣ ಹತ್ರ ಇರಬೇಕು, ಶಿಷ್ಯನ ಜೊತೆ ಹೋಗ್ಬೇಕು ಅಂತೇಳಿ ಗೊಂದಲದಲ್ಲಿ ಇರ್ಬೇಕಾದ್ರೆ ಅವಾಗ ತಿರುಮಳಸೈ ಆಳ್ವಾರು ಒಂದು ಯೋಚನೆ ಮಾಡ್ತಾರೆ. ಸರಿ, ರಂಗನಾಥ ಸ್ವಾಮಿಗೆ ಕೇಳಿದ್ರಾಯ್ತು ಅಂತೇಳಿ ಬಂದ ಕೈ ಮುಗಿದು ಕೇಳ್ತಾರೆ, ಸ್ವಾಮಿ ಈ ರೀತಿ ಪರಿಸ್ಥಿತಿ ಇದೆ, ನಾನು ಕಣಿಕಣ್ಣನ ಜೊತೆ ನನ್ನ ಶಿಷ್ಯನ ಜೊತೆ ಹೊರಡ್ತಾ ಇದ್ದೀನಿ, ಇನ್ನು ನಿಮ್ಮಿಷ್ಟ, ಏನ್ ಮಾಡ್ತಿರೋ ನೋಡಿ ಅಂದಾಗ ಅವಾಗ ಆ ನಾರಾಯಣ ರಂಗನಾಥ ಹೇಳ್ತಾರೆ, ಅಪ್ಪ ಭಕ್ತ, ನೀನು ಹೋದ್ರೆ ನಾನೇನ್ ಮಾಡ್ಲಿ ಇಲ್ಲಿ? ನೀನು ಒಳ್ಳೆ ಪೂಜೆ ಮಾಡ್ತಾ ಇದ್ದೆ, ಒಳ್ಳೊಳ್ಳೆ ನೈವೇದ್ಯ ನಾನು ಕೊಡ್ತಾ ಇದ್ದೆ, ನಾನು ತೃಪ್ತಿಯಾಗಿದ್ದೇನೆ ನಿನ್ನ ಸೇವೆಗೆ. ನಿನ್ನಂಥ ಸೇವಕರು ಸಿಗೋದು ಕಷ್ಟ. ಮೊದಲಿರೋರು ಈ ತರ ಯಾರು ನನ್ನ ತೃಪ್ತಿ ಪಡಿಸಿರ್ಲಿಲ್ಲ. ನಿನ್ನ ಸೇವೆಯಿಂದ ನಾನು ತೃಪ್ತಿ ಪಟ್ಟಿದ್ದೇನೆ, ನಾನು ನಿನ್ನ ಜೊತೆಗೆ ಬರ್ತೇನೆ ನಡಿ ಅಂತೇಳಿ ಎದ್ದು ಅವರ ಹಾಸಿಗೆ, ಹಾವು, ಸರ್ಪ, ಪನ್ನಗ ಇರುತ್ತಲ್ಲ, ಮತ್ತೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಹೀಗಾಗಿ ಅದನ್ನು ತಗೊಂಡು ಕೋಳಲ್ಲಿ ಹಾಕೊಂಡು ತಯಾರಾಗ್ತಾರೆ. ನಡಿ ನಾನು ಬರ್ತೇನೆ ಅಂತೇಳಿ ಕಣಿಕಣ್ಣನ್, ತಿರುಮಳಸೈ ಆಳ್ವಾರು, ರಂಗನಾಥ ಸ್ವಾಮಿ ಮೂರು ದೇಶ ಬಿಟ್ಟು ಹೊರಡಲಿಕ್ಕೆ ರೆಡಿ ಆಗ್ತಾರೆ. ಮೂರು ಜನ ಹೋಗ್ತಾ ಇರ್ತಾರೆ. ಯಾಕಂದ್ರೆ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದ್ರೆ ಆಯ್ತಲ್ಲ, ಇವ್ರ ದೇಶ ಎಷ್ಟಿರುತ್ತೆ ಆ ದೇಶ ಬಿಟ್ಟು ಗಡಿಪಾರಾಗಿ ಹೋಗ್ಬೇಕು. ಹೀಗೆ ಹೋಗ್ತಾ ಇರ್ತಾರೆ. ಮರುದಿವಸ ಬೆಳಗ್ಗೆ ಆಗತ್ತೆ. ಬೆಳಗ್ಗೆ ಆದಾಗ ಊರ್ ಜನ ಬಂದು ದೇವಸ್ಥಾನದಲ್ಲಿ ನೋಡ್ತಾರೆ. ದೇವರು ಇರೋದಿಲ್ಲ, ಸರ್ಪ ಇರೋದಿಲ್ಲ. ಗಾಬರಿ ಆಗ್ತದ ಅವ್ರಿಗೆ. ಅಯ್ಯೋ, ದೇವ್ರನ್ನ, ಆ ಶ್ರೀಮನ್ನಾರಾಯಣ ರಂಗನಾಥ ಸ್ವಾಮಿನ ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಯಾರು ಇಲ್ಲ ಅಂತೇಳಿ. ಅವಾಗ ಅಲ್ಲಿ ಹೋಗ್ತಾ ಇರ್ತಾರಲ್ಲ, ಎಲ್ಲ ಜನರಿಗೆ ಗೊತ್ತಾಗುತ್ತೋ ಇಲ್ಲಿ ರಂಗನಾಥ ಸ್ವಾಮಿ ಇದ್ದಾರೆ, ಮತ್ತ ಅವ್ರ ಜೊತೆಗೆ ಇನ್ನೂ ಇಬ್ರು ಇದ್ದಾರೆ, ಈ ರೀತಿ ಊರ್ ಬಿಟ್ಟು ಹೋಗೋದು ನಾವು ನೋಡಿದೀವಿ ಅಂತೇಳಿ ಹೇಳಿದಾಗ ಅದು ರಾಜರಿಗೆ ಸುದ್ದಿ ತಲುಪುತ್ತೆ. ಅವಾಗ ರಾಜರೇ ಸ್ವತಃ ಬರ್ತಾರೆ. ಅವ್ರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಇದೇನಿದು, ದೇವರು ದೇವಸ್ಥಾನ ಬಿಟ್ಟು ಹೋಗೋದಂದ್ರೇನು? ಎಂಥ ಭಕ್ತ ಇರಬೇಕು ತಿರುಮಳಸೈ.
ಎಂಥ ಪೂಜಾರಿ, ಎಂಥ ಅರ್ಚಕ. ದೇವ್ರು ಇರಲಿಲ್ಲ ಅಂದರೆ ಈ ಊರಾದರೂ ಹೇಗೆ ವೃದ್ಧಿ ಆಗುತ್ತೆ? ಹೇಗೆ ಸುಖ ಸಂತೋಷ ನೆಮ್ಮದಿ ಎಲ್ಲ ಮಳೆ ಬೆಳೆ ಆಗ್ಬೇಕಂದ್ರೆ ದೇವರು ಇರಲೇಬೇಕಲ್ಲ. ಹೀಗಾಗಿ ದೇವರು ಬಿಟ್ಟು ಹೋದ್ರೆ ಹೇಗೆ ಅಂತೇಳಿ ಇವರು ಮಹಾರಾಜರು ಹೋಗಿ ಆ ರಂಗನಾಥ ಸ್ವಾಮಿಗೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಹಾಕಿ ಕೇಳ್ಕೊಳ್ತಾರೆ, ಸ್ವಾಮಿ ಅವ್ರಿಗೇನೋ ನಾ ಗಡಿಪಾರು ಮಾಡಿದ್ದೆ ಕಣಿಕಣ್ಣನಿಗೆ, ಅವ್ರ ಗುರುಗಳು ಹೊರಟಿದ್ದಾರೆ ಶಿಷ್ಯನೊತ್ತಿಗೆ, ಹೋಗ್ಲಿ ಬಿಡಿ ಅವರಿಬ್ರು, ನೀವ್ಯಾಕೆ ಹೋಗ್ತಾ ಇದ್ದಾರೆ, ಬನ್ನಿ ತಿರುಗಿ ಹೋಗೋಣ, ದೇವಸ್ಥಾನದಲ್ಲಿ ಇರಿ ನೀವು. ಅಲ್ಲಿ ಇರ್ಲಿಲ್ಲ ಅಂದ್ರೆ ಊರು ಹೇಗೆ ಶಾಂತಿಯಿಂದ ಇರುತ್ತೆ, ಜನರ ಪೂಜೆ ಪುನಸ್ಕಾರಗಳೆಲ್ಲ ನಡಿಬೇಕು ದಿನನಿತ್ಯ. ಹೀಗಾಗಿ ನೀವು ದೇವಸ್ಥಾನಕ್ಕೆ ಬರಲೇಬೇಕು, ಅಲ್ಲಿ ಇರಲೇಬೇಕು, ದೇವರು ಇರ್ಲಿಲ್ಲ ಅಂದ್ರೆ ಊರು ಹೇಗೆ ಅಂತೇಳಿ ಆ ರಾಜರು ಆ ರಂಗನಾಥ ಸ್ವಾಮಿಗೆ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ರಂಗನಾಥ ಸ್ವಾಮಿ ಹೇಳ್ತಾರೆ, ಅಪ್ಪ ರಾಜ, ನನ್ನ ಭಕ್ತನ ಬಿಟ್ಟು ನಾನು ಬರೋದಿಲ್ಲ. ಆ ತಿರುಮಳಸೈ ಭಕ್ತ ಬಹಳ ಮೆಚ್ಚಿಗಾಗಿದ್ದಾನೆ, ನನಗೆ ಒಳ್ಳೊಳ್ಳೆ ನೈವೇದ್ಯಗಳನ್ನು ಇಡ್ತಾ ಇದ್ದ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದ, ಸೇವೆಯಿಂದ ನನ್ನ ತೃಪ್ತಿಪಡಿಸಿದ್ದಾನೆ, ಅದಕ್ಕಾಗಿ ನಾ ತಿರುಮಳಸೈ ಬಿಟ್ಟು ನಾನು ಬರೋದಿಲ್ಲ ಅಂತೇಳಿ ಹೇಳ್ತಾರೆ ರಂಗನಾಥ ಸ್ವಾಮಿಗಳು. ಅವಾಗ ರಾಜರಿಗೆ ಆಶ್ಚರ್ಯ ಆಗುತ್ತೆ, ಏನಿದು ತಿರುಮಳಸೈ ಜೊತೆಗೆ ಹೋಗ್ತೀನಂತಾರೆ, ನಾನು ಮಹಾರಾಜ, ಕರೆದ್ರೆ ಬರ್ತಾ ಇಲ್ಲ, ಸರಿ ಬಿಡು ಅಂತೇಳಿ, ಸರಿ ತಿರುಮಳಸೈ ಆಳ್ವಾರೆ ಕಣಿಕಣ್ಣನ್ ತಪ್ಪಾಯ್ತು, ಕ್ಷಮೆ ಇರಲಿ, ಕ್ಷಮಿಸಿದ್ದೇನೆ, ನೀವಿಬ್ಬರು ನಡೀರಿ, ನೀವು ಬಂದ್ರೆ ಮಾತ್ರ ಆ ರಂಗನಾಥ ಸ್ವಾಮಿ ಬರ್ತಾರೆ ಅಂತೇಳಿ ಹೇಳಿದಾಗ ಸರಿ ಅಂತೇಳಿ ತಿರುಮಳಸೈ ಆಳ್ವಾರರು ಕಣಿಕಣ್ಣನ್ ಮತ್ತು ರಂಗನಾಥ ಸ್ವಾಮಿಗಳು ಯಥಾ ರೀತಿ ಆ ಮಹಾಬಲಿಪುರಂಗೆ ಬರ್ತಾರೆ. ಮತ್ತೆ ಯಥಾ ರೀತಿ ರಂಗನಾಥ ಸ್ವಾಮಿ ಅಲ್ಲಿ ಆಸೀನರಾಗ್ತಾರೆ, ಪೂಜೆ ಪುನಸ್ಕಾರಗಳು ನಡೀತಾ ಇರ್ತದೆ. ಈ ರೀತಿಯಾಗಿ ತಿರುಮಳಸೈ ಆಳ್ವಾರರು ಮತ್ತು ಕಣಿಕಣ್ಣನ್ ಆ ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ, ತಿರುಮಳಸೈ ಆಳ್ವಾರರು ಬಂದ ಭಕ್ತರಿಗೆ ಈ ನಾರಾಯಣನ ಬಗ್ಗೆ, ಶ್ರೀಮನ್ ಮಹಾವಿಷ್ಣುವಿನ ಬಗ್ಗೆ ವಿಷಯಗಳನ್ನು ತಿಳಿಸ್ತಾ, ಆಧ್ಯಾತ್ಮದ ಬಗ್ಗೆ ಶ್ರೀ ವೈಷ್ಣವ ಪಂಥದ ಕಡೆಗೆ ಇಳಿತಾ ಇರ್ತಾರೆ. ಶ್ರೀ ವೈಷ್ಣವ ಪಂಥ ಅಂದ್ರೆ ಏನು, ಮತ್ತೆ ಅದರ ಉದ್ದೇಶ ಏನು, ಇರ್ತಕ್ಕಂಥ ಆಧ್ಯಾತ್ಮಿಕ ವಿಷಯಗಳನ್ನು ಹೇಳ್ತಾ ಅವರು ಕೆಲವು ಶ್ಲೋಕಗಳನ್ನು ಕೃತಿಗಳನ್ನು ಬರೀತಾರೆ. ಅವರು ಬರೆದಿರ್ತಕ್ಕಂಥ ಕೃತಿಗಳೆಂದರೆ, ಒಂದನೆಯದು ನನ್ಮುಗನ್ ತಿರುವಂದಾದಿ ಅಂತೇಳಿ. ಈ ನನ್ಮುಗನ್ ತಿರುವಂದಾದಿಯಲ್ಲಿ 96 ಶ್ಲೋಕಗಳನ್ನು ಆ ತಿರುಮಳಸೈ ಆಳ್ವಾರರು ಬರೆದಿದ್ದಾರೆ. ಇನ್ನು ಎರಡನೇ ಕೃತಿ ಅಂದರೆ ತಿರುಚಂಡ ವಿರುತ್ತಂ ಅಂತೇಳಿ. ಈ ತಿರುಚಂಡ ವಿರುತ್ತಂ ಅಂತಕ್ಕಂಥ ಕೃತಿಯಲ್ಲಿ 120 ಪ್ರಬಂಧಗಳನ್ನು ಬರೆದಿದ್ದಾರೆ. ಈ ರೀತಿಯಾಗಿ ತಿರುಮಳಸೈ ಆಳ್ವಾರರು ಕೂಡ ಈ ಪ್ರಬಂಧಗಳನ್ನು ಬರೆದು ಹಾಡ್ತಾ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಕುಂಭಕೋಣಂ ದೇವಸ್ಥಾನದ ಆ ಜನರು, ಅಲ್ಲಿ ಇರ್ತಕ್ಕಂಥ ಭಕ್ತರು ಏನ್ ಮಾಡ್ತಾರಂದ್ರೆ, ಅಲ್ಲಿ ಅರ್ಚಕರಿಗೆ ಗೊತ್ತಾಗತ್ತೆ ಇವರು ತಿರುಮಳಸೈ ಆಳ್ವಾರು ಮಹಾಭಕ್ತರು, ಆ ರಂಗನಾಥ ಸ್ವಾಮಿಯನ್ನೇ ಎಬ್ಬಿಸ್ಕೊಂಡು ಕರ್ಕೊಂಡು ಹೋದವರು ಇವರು, ಇಂಥ ಮಹಾಭಕ್ತ ಸೇವಕನನ್ನ ನಾವು ಕರೆದ್ಬಿಟ್ಟು ಆಹ್ವಾನಿಸಬೇಕು, ಅವರಿಗೆ ಆಹ್ವಾನಿಸಿ ಅವರನ್ನ ನಾವು ಸನ್ಮಾನ ಮಾಡ್ಬೇಕಂತೇಳಿ ಆ ದೇವಸ್ಥಾನದ ಕುಂಭಕೋಣಂ ದೇವಸ್ಥಾನದ ಅರ್ಚಕರು ತೀರ್ಮಾನ ತಗೊಳ್ಕೊಳ್ತಾರೆ. ತೀರ್ಮಾನ ತಗೊಂಡು ಕೆಲವೊಬ್ಬರನ್ನ ಕೊಟ್ಟು ಕಳಿಸ್ತಾರೆ ಮಹಾಬಲಿಪುರಂಗೆ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಹೇಳ್ತಾರೆ, ಈಗ ನೋಡಿ ಕುಂಭಕೋಣಂದಿಂದ ಆ ದೇವಸ್ಥಾನದ ಕೆಲವೊಬ್ಬ ಹಿರಿಯರು ನಮಗೆ ಹೇಳಿ ಕಳಿಸಿದ್ದಾರೆ, ನೀವು ಬರಬೇಕು, ನಿಮಗೆ ಅಲ್ಲಿ ಸನ್ಮಾನ ಮಾಡ್ತಾರೆ ಬನ್ನಿ ಅಂತೇಳಿ. ಸರಿ ಅಂತೇಳಿ ಇವ್ರೇನ್ ಮಾಡ್ತಾರೆ, ಕಣಿಕಣ್ಣನ ಜೊತೆಗೆ ಆ ಕುಂಭಕೋಣಂ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ 2 ಪಂಗಡಗಳು ಇರ್ತವೆ. ಒಂದು ಪಂಗಡ ಏನಂದ್ರೆ ತಿರಸ್ಕಾರ ಮಾಡ್ತಾರೆ, ಇಲ್ಲ ಈ ತಿರುಮಳಸೈ ಆಳ್ವಾರರು ಹರಿಜನ ಕುಟುಂಬಕ್ಕೆ ಸೇರಿದವರು, ಹೀಗಾಗಿ ಅವರನ್ನ ಸನ್ಮಾನಿಸೋದು ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ಒಂದು ಪಂಗಡ ಹೇಳ್ತದೆ. ಇನ್ನೊಂದು ಪಂಗಡದವರು ಇಲ್ಲ ನಾವು ಸನ್ಮಾನ ಮಾಡೋಣ ಅಂತೇಳಿ. ಹೀಗೆ ಅವರು 2 ಪಂಗಡಗಳು ಗೊಂದಲದಲ್ಲಿ ಇರ್ತಾರೆ. ಹೀಗಿರುವಾಗ ತಿರುಮಳಸೈ ಆಳ್ವಾರಿಗೆ ಬಹಳ ನೋವಾಗುತ್ತೆ ಮನಸ್ಸಿಗೆ. ಏನಿದು ರಂಗನಾಥ ಸ್ವಾಮಿ ಶ್ರೀಮನ್ ನಾರಾಯಣ, ಏನಪ್ಪ ಇದು,
ನನ್ನ ಹೃದಯದಲ್ಲಿ ಅಂದರೆ ನನ್ನ ಆತ್ಮದಲ್ಲಿಯೂ ನೀನೇ ಇದೆಯಾ, ಅವರ ಆತ್ಮದಲ್ಲಿಯೂ ನೀನೇ ಇದೆಯಾ, ಎಲ್ಲಾ ಜೀವಾತ್ಮದಲ್ಲಿಯೂ ನೀನೇ ಇದೆಯಾ ಅಂದಮೇಲೆ ಈ ಭೇದ ಭಾವಗಳು ಯಾಕೆ? ನೋಡಿ, ಜನಗಳು ಭೇದ ಭಾವ ಮಾಡಿಕೊಂಡು ಈ ರೀತಿಯಾಗಿ ಗೊಂದಲದಲ್ಲಿದ್ದಾರೆ. ಇದಕ್ಕೆ ನೀನೇ ದಾರಿ ತೋರಿಸು ರಂಗನಾಥ ಸ್ವಾಮಿ ಅಂತೇಳಿ ಕೇಳ್ಕೊಂಡಾಗ ಆ ರಂಗನಾಥ ಸ್ವಾಮಿಗಳು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದಾಗ ಎಲ್ರಿಗೂ ಗಾಬರಿ ಆಗುತ್ತೆ. ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ರಂಗನಾಥ ಸ್ವಾಮಿಯ ದರ್ಶನ ಪಡ್ಕೊಳ್ತಾರೆ. ಪಡ್ಕೊಂಡ ತಕ್ಷಣ ಅವರು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಅಷ್ಟೇ, ದರ್ಶನ ಕೊಟ್ಟು ಹೊರಟು ಹೋಗ್ತಾರೆ. ಹೋದಾಗ ಇವರಿಗೆ ಪರಿವರ್ತನೆ ಆಗುತ್ತೆ. ಈ ಕೆಲವೊಂದು ಗುಂಪು ಇರುತ್ತಲ್ಲ, ಬೇಡ ಬೇಡ ಅಂತಿರ್ತಾರಲ್ಲ, ಅವ್ರಿಗೆ ಬಹಳ ಸಂತೋಷ. ಇಂಥ ಮಹಾಭಕ್ತ ತಿರುಮಲಸೈ, ಆ ತಿರುಮಲಸೈ ಮುಖಾಂತರನೇ ಇವತ್ತು ನಾವು ರಂಗನಾಥ ಸ್ವಾಮಿ ಆ ಶ್ರೀಮನ್ ನಾರಾಯಣನ ದರ್ಶನ ಪಡ್ಕೊಂಡಿವಿ ಅಂತೇಳಿ ಕ್ಷಮಿಸು ತಿರುಮಲಸೈ ಆಳ್ವಾರ್ರೆ, ತಪ್ಪಾಯ್ತು ನಮ್ಮಿಂದ ಅಂತೇಳಿ ಎಲ್ಲರೂ ಸೇರಿ ಆ ತಿರುಮಲಸೈ ಆಳ್ವಾರಿಗೆ ಸನ್ಮಾನ ಮಾಡಿ ಅವರನ್ನ ಮಹಾಬಲಿಪುರಂ ದೇವಸ್ಥಾನಕ್ಕೆ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ. ಹೀಗಿರುವಾಗ ಇವರು ತಿರುಮಲಸೈ ಆಳ್ವಾರರು ಶ್ಲೋಕಗಳೇನು ಹೇಳ್ತಾ ಈ ರಂಗನಾಥ ಸೇವೆ ಮಾಡ್ತಾ ಶ್ರೀ ವೈಷ್ಣವ ಪಂಥದ ಸಾರ್ತಾ ಆದಷ್ಟು ಬಂದಂಥ ಭಕ್ತರಲ್ಲಿ ಆ ರಂಗನಾಥ ಸ್ವಾಮಿಯ ಶ್ರೀಮನ್ ನಾರಾಯಣನ ಅವತಾರಗಳು, ವಿಷ್ಣುವಿನ ಅವತಾರಗಳನ್ನು ಹೇಳ್ತಾ ಹೀಗೆ ಕಾಲ ಕಳೀತಾ ಒಂದು ದಿವಸ ಅವರು ತಮ್ಮ ಜೀವನದ ಅಂತಿಮ ಗಳಿಗೆಯನ್ನು ತಲುಪ್ತಾರೆ. ಅಂದರೆ ಜೀವ ಬಿಡುತ್ತಾರೆ. ಅವರು ವೈಕುಂಠ ಸೇರ್ತಾರೆ, ಶ್ರೀಮನ್ ನಾರಾಯಣನ ಪಾದ ಸೇರ್ತಾರೆ. ಹೀಗೆ ಈ ತಿರುಮಲಸೈ ಆಳ್ವಾರರ ಜೀವನ ಚರಿತ್ರೆಯನ್ನು ನಾವು ತಿಳಿದುಕೊಂಡೇವೆ. ಮಹಾಜನಗಳೇ, ಮುಂದೆ ಬರ್ತಕ್ಕಂಥ ಆಳ್ವಾರರು ನಮ್ಮ ಆಳ್ವಾರರು. ಈ ನಮ್ಮ ಆಳ್ವಾರರ ಜೊತೆ ಮಧುರಕವಿ ಆಳ್ವಾರರು ಇರ್ತಾರೆ. ಈ ಇಬ್ಬರು ಆಳ್ವಾರರು ಒಬ್ರಿಗೊಬ್ರು ನಂಟರು. ಅವ್ರ ಈ ನಮ್ಮ ಆಳ್ವಾರರ ಜೊತೆ ಈ ಮಧುರಕವಿ ಆಳ್ವಾರ ಇರದೇ ಇದ್ರೆ ಏನಾಗುತ್ತೆ, ಯಾಕೆ ಅವ್ರ ಜೊತೆ ಇರ್ತಾರೆ? ಮತ್ತು ಈ ನಮ್ಮ ಆಳ್ವಾರರು ಅವ್ರದ್ದು ಜೀವನ ವಿಚಿತ್ರವಾದದ್ದು. ಅವ್ರ ಹುಟ್ಟು ಮತ್ತು ಅವರ ಜೀವನ ಚರಿತ್ರೆ ಹೇಗಿರುತ್ತೆ ನೋಡೋಣ. ಆಮೇಲೆ ಅವರು ಒಂದು ಸೂಚನೆ ಕೊಡ್ತಾರೆ. ನಮ್ಮ ಆಳ್ವಾರ ಸೂಚನೆ ಏನು ಕೊಡ್ತಾರಂದ್ರೆ, ಮುಂದಿನ ದಿನಗಳಲ್ಲಿ ಒಬ್ರು ಆಚಾರ್ಯರು ಬರ್ತಾರೆ ಅಂತೇಳಿ ಹೇಳ್ತಾರೆ. ಅದೇ ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಬಗ್ಗೆ ಸೂಚನೆ ಕೊಡ್ತಾರೆ ಅವರು. ಇದನ್ನೆಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ವಿರಾಮ. ಸರ್ವೇ ಜನೆ ಸುಖಿನೋ ಭವಂತು. ಎಲ್ಲರಿಗೂ ನನ್ನ ನಮಸ್ಕಾರಗಳು.